ನಂಬಿಕೆ ಎಂದರೆ ಕೇವಲ ಕಣ್ಣುಗಳಿಂದ ನೋಡಿದ ಸತ್ಯವನ್ನು ಒಪ್ಪುವುದಲ್ಲ. ವಿಶ್ವಾಸವು ಅಗೋಚರವಾದ ಸತ್ಯವನ್ನು ಸ್ಪಷ್ಟವಾಗಿ ಕಾಣುವ ಶಕ್ತಿಯಾಗಿದೆ. ಈ ಅದೃಶ್ಯ ಶಕ್ತಿಯನ್ನು ನೀವು ನಂಬಿದರೆ ಅದರ ಸಂಪೂರ್ಣ ಬಲವನ್ನು ನೀವಂದುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಸ್ವೀಕರಿಸಬಹುದು. ನಮಸ್ಕಾರ, ನಿಮ್ಮೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ಗೆ ಆತ್ಮೀಯ ಸ್ವಾಗತ. ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿ ಬಾರಿ ಹೊಸ ಚಿಂತನೆ, ಹೊಸ ದೃಷ್ಟಿಕೋನ ಮತ್ತು ಹೊಸ ಜೀವನ ಪಾಠವನ್ನು ನಿಮ್ಮೆದುರು ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುತ್ತೇವೆ. ಜೀವನದಲ್ಲಿ ಪ್ರಗತಿ ಸಾಧಿಸಲು ಮತ್ತು ಸಂತೋಷದಿಂದ ಇರಲು ಅಗತ್ಯವಾದ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ನಿಮಗೆ ಸಹಾಯ ಮಾಡುವ ಆಳವಾದ ಪುಸ್ತಕ ಸಾರಾಂಶಗಳನ್ನು ನಿಮ್ಮೆಲ್ಲರಿಗಾಗಿ ನಾವು ಇಲ್ಲಿ ಪ್ರಸ್ತುತಪಡಿಸುತ್ತೇವೆ. ಇಂದಿನ ನಮ್ಮ ಚಿಂತನೆಯು ನಿಮ್ಮ ಆಂತರಿಕ ಶಕ್ತಿಯ ಕೇಂದ್ರಬಿಂದುವಾದ ವಿಶ್ವಾಸದ ಮಹತ್ವದ ಕುರಿತಾಗಿದೆ. ನೀವು ನಮ್ಮ ಈ ಜ್ಞಾನದ ಪಯಣದಲ್ಲಿ ಕಳೆದು ಹೋಗುವ ಮೊದಲು ದಯವಿಟ್ಟು ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಏಕೆಂದರೆ ನಾವು ಪುಸ್ತಕ ಮತ್ತು ವಿಡಿಯೋದ ಗುಣಮಟ್ಟದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ನಮ್ಮ ವಿಶ್ಲೇಷಣೆಗಳು ಕೆಲವೊಮ್ಮೆ ಹೆಚ್ಚು ವಿವರವಾಗಿರುವುದರಿಂದ ಸ್ವಲ್ಪ ದೀರ್ಘವಾಗಬಹುದು, ಆದರೆ ಪ್ರತಿಯೊಂದು ನಿಮಿಷವೂ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ. ಈ ಪುಸ್ತಕದ ಸಾರಾಂಶವು ನಿಮಗೆ ಇಷ್ಟವಾದರೆ ದಯವಿಟ್ಟು ಅದನ್ನು ಅಗತ್ಯವಿರುವ ಎಲ್ಲ ಜನರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಒಂದು ಸರಳವಾದ ವಿಡಿಯೋ ಯಾರದ್ದೋ ಒಬ್ಬರ ಜೀವನವನ್ನು ಅಮೂಲ್ಯವಾಗಿ ಪರಿವರ್ತಿಸಬಹುದಾಗಿದೆ. ಸಿರ್ಶ್ರೀ ಅವರ ವಿಶ್ವಾಸದ ಶಕ್ತಿ. ಇಂದು ನಾವು ಆಧ್ಯಾತ್ಮಿಕ ಗುರುಗಳಾದ ಸಿರ್ಶ್ರೀ ಅವರು ಬರೆದ ಅವೇಕ್ ದ ಪವರ್ ಆಫ್ ಫೇತ್, ನಂಬಿಕೆಯ ಶಕ್ತಿಯನ್ನು ಜಾಗೃತಗೊಳಿಸಿ ಎಂಬ ಮಹತ್ವದ ಕೃತಿಯ ಬಗ್ಗೆ ತಿಳಿಯಲಿದ್ದೇವೆ. ಈ ಕೃತಿಯು ಹಿಂದಿಯಲ್ಲಿ ವಿಶ್ವಾಸ ನಿಯಮ ಎಂಬ ಹೆಸರಿನಲ್ಲಿಯೂ ಲಭ್ಯವಿದೆ. ಈ ಪುಸ್ತಕದಲ್ಲಿ ಸಿರ್ಶ್ರೀ ಅವರು ಸ್ಪಷ್ಟವಾಗಿ ವಿವರಿಸುವ ಪ್ರಮುಖ ವಿಷಯವೇನೆಂದರೆ, ನೀವು ನಿಮ್ಮ ಅಂತರಾಳದಲ್ಲಿ ವಿಶ್ವಾಸವನ್ನು ಇರಿಸಿದರೆ ಆ ವಿಶ್ವಾಸವನ್ನು ನೀವು ಹೇಗೆ ನಿಮ್ಮ ನೈಜ ಜೀವನದಲ್ಲಿ ವಾಸ್ತವಕ್ಕೆ ತರಬಹುದು ಎಂಬುದಾಗಿದೆ. ವಾಸ್ತವವಾಗಿ ವಿಶ್ವಾಸ ಅಥವಾ ಫೇತ್ ಎಂಬುದು ಯಾರೋ ಕೆಲವು ನಿರ್ದಿಷ್ಟ ಜನರಿಗೆ ಅಥವಾ ಸಮುದಾಯಗಳಿಗೆ ಮಾತ್ರ ಸೀಮಿತವಾದ ಸಂಗತಿಯಲ್ಲ. ವಿಶ್ವಾಸವು ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲಿ, ಅವರ ಹೃದಯದ ತಳದಲ್ಲಿ ಈಗಾಗಲೇ ಅಡಗಿದೆ. ನಾವೆಲ್ಲರೂ ವಿಶ್ವಾಸದ ಅಗಾಧ ಶಕ್ತಿಯನ್ನು ನಮ್ಮೊಳಗೆ ಹೊಂದಿದ್ದೇವೆ. ನಮಗೆ ಬೇಕಾಗಿರುವುದು ಕೇವಲ ಆ ಶಕ್ತಿಯನ್ನು ಜಾಗೃತಗೊಳಿಸುವುದು ಮಾತ್ರ. ಆ ಶಕ್ತಿ ಜಾಗೃತಗೊಂಡಾಗ ನಾವು ನಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡು ಜೀವನದ ಪಥದಲ್ಲಿ ಯಶಸ್ಸಿನತ್ತ ಮುಂದುವರಿಯಬಹುದು. ಕೋರಿ ಟೆನ್ ಬೂಮ್ ಅವರು ಇದೇ ಸತ್ಯವನ್ನು ಪ್ರತಿಪಾದಿಸುತ್ತಾ, ವಿಶ್ವಾಸವು ಅದೃಶ್ಯವಾದದ್ದನ್ನು ನೋಡುತ್ತದೆ ಮತ್ತು ವಿಶ್ವಾಸವಿಲ್ಲದವರು ಆ ಅಗೋಚರ ಶಕ್ತಿಯನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾರೆ. ನಿಮ್ಮಲ್ಲಿ ವಿಶ್ವಾಸವೆಂಬ ವಿದ್ಯುತ್ ಶಕ್ತಿ ಈಗಾಗಲೇ ಇದ್ದು, ಅದನ್ನು ಸರಿಯಾಗಿ ಬಳಕೆಗೆ ತರಲು ಒಂದು ಸ್ವಿಚ್ ಒತ್ತಿದರೆ ಸಾಕು. ಈ ವಿಡಿಯೋದಲ್ಲಿ ಆ ಶಕ್ತಿಯನ್ನು ಜಾಗೃತಗೊಳಿಸುವ ವಿಧಾನಗಳನ್ನು ನೀವು ತಿಳಿದುಕೊಳ್ಳಲಿದ್ದೀರಿ. ಮರುಭೂಮಿಯ ದೃಷ್ಟಾಂತ, ವಿಶ್ವಾಸದ ನೈಜ ಪರೀಕ್ಷೆ. ಈ ಪುಸ್ತಕದ ಕೇಂದ್ರ ಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ಮೊದಲು ನಾವು ಒಂದು ರೋಚಕ ದೃಷ್ಟಾಂತವನ್ನು ಅನಿಮೇಷನ್ ರೂಪದಲ್ಲಿ ಕಲ್ಪಿಸಿಕೊಳ್ಳೋಣ. ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಪ್ರಪಂಚವನ್ನು ಸುತ್ತುವ, ತಾನು ಇಡೀ ಜೀವಮಾನ ಕೇವಲ ಪ್ರಯಾಣದಲ್ಲೇ ಕಳೆಯುವ ಮಹದಾಸೆ ಇತ್ತು. ಈ ರೀತಿಯಾಗಿ ಅವನು ಲೋಕದ ಬಹುತೇಕ ಎಲ್ಲ ಸ್ಥಳಗಳಲ್ಲೂ ಪ್ರಯಾಣಿಸಿದನು ಎಂದು ಭಾವಿಸಿದನು. ಆದರೆ ಮರುಭೂಮಿಯಲ್ಲಿ ಅಲೆದಾಡುವುದು ಇನ್ನೂ ಬಾಕಿ ಇದೆ ಎಂದು ಅವನಿಗೆ ಅನ್ನಿಸಿತು. ಆದ್ದರಿಂದ ಅವನು ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡು ಒಂದು ವಿಶಾಲವಾದ ಮರುಭೂಮಿಯ ಕಡೆಗೆ ಪ್ರಯಾಣ ಬೆಳೆಸಿದನು. ಅಲ್ಲಿ ಸುತ್ತಾಡುತ್ತಾ ದಿನಗಳೇ ಕಳೆದವು. 2-3 ದಿನಗಳು ಕಳೆದ ನಂತರ ಅವನ ಬಳಿಯಿದ್ದ ನೀರು ಮತ್ತು ಆಹಾರ ಸಂಪೂರ್ಣವಾಗಿ ಖಾಲಿಯಾಗಿ ಹೋಯಿತು. ಆ ಸಮಯದಲ್ಲಿ ಅವನಿಗೆ ಈಗ ಹೇಗಾದರೂ ಮಾಡಿ ಆ ಮರುಭೂಮಿಯಿಂದ ಹೊರಬರಬೇಕು ಎಂಬ ತೀವ್ರ ಹಂಬಲ ಉಂಟಾಯಿತು. ಆದರೆ ಆತನು ಮರುಭೂಮಿಯ ಆಳವಾದ ಒಳಭಾಗಕ್ಕೆ ಬಂದಿದ್ದರಿಂದ ಹೊರಹೋಗಲು ಯಾವುದೇ ದಾರಿಯೂ ಕಣ್ಣಿಗೆ ಕಾಣುತ್ತಿರಲಿಲ್ಲ. ಮರುಭೂಮಿಯ ಭೀಕರತೆಯನ್ನು ಕುರಿತು ಅವನು ಕೇಳಿದ್ದ. ಆಹಾರ ಮತ್ತು ನೀರಿನ ಕೊರತೆಯಿಂದ ಅನೇಕ ಜನರು ಅಲ್ಲೇ ತಮ್ಮ ಪ್ರಾಣ ಕಳೆದುಕೊಂಡಿದ್ದರು. ಈಗ ಅವನ ಪರಿಸ್ಥಿತಿಯು ಅದೇ ಆಗಿತ್ತು. ಅವನಿಗೆ ತನ್ನ ಪ್ರಾಣ ಹೋಗುತ್ತದೆ ಎಂದು ಅನಿಸಿತು. ಈ ಭಯದಿಂದ ಅವನ ತಳಮಳ ಹೆಚ್ಚಾಯಿತು. ಗಾಬರಿಗೊಂಡನು. ಸುತ್ತಲೂ ನೋಡಿದಾಗ ಅಲ್ಲಿ ಯಾವುದೇ ಮನೆ ಇರಲಿಲ್ಲ, ಯಾವುದೇ ಪ್ರಾಣಿ ಇರಲಿಲ್ಲ ಮತ್ತು ದೂರದವರೆಗೂ ಯಾರೊಬ್ಬ ಮನುಷ್ಯನೂ ಕಾಣಿಸಲಿಲ್ಲ. ಅವನ ಸುತ್ತಲೂ ಬರೀ ಮರಳ ರಾಶಿ ಮಾತ್ರ ಇತ್ತು. ಆ ಕ್ಷಣದಲ್ಲಿ ಅವನ ಕಣ್ಣಿಗೆ ದೂರದಲ್ಲಿ ಒಂದು ಕೈಪಂಪ್ ಹ್ಯಾಂಡ್ ಪಂಪ್ ಕಾಣಿಸಿತು. ಅದು ಅವನಿಗೆ ಒಂದು ಭರವಸೆಯ ಕಿರಣವಾಗಿ ಕಂಡಿತು. ಅವನ ದೇಹದಲ್ಲಿ ಉಳಿದಿದ್ದ ಕೊನೆಯ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಆ ಕೈಪಂಪ್ ಇರುವ ಜಾಗದ ಕಡೆಗೆ ಧಾವಿಸಿ ತಲುಪಿದನು. ಅವನು ಆ ಕೈಪಂಪನ್ನು ಹುಚ್ಚನಂತೆ ವೇಗವಾಗಿ ಚಲಾಯಿಸಲು ಪ್ರಾರಂಭಿಸಿದನು. ಆದರೆ ಬಹಳ ಹೊತ್ತು ಚಲಾಯಿಸಿದರೂ ಅದರಿಂದ ಒಂದು ಹನಿ ನೀರು ಹೊರಬರಲಿಲ್ಲ. ಸಂಪೂರ್ಣವಾಗಿ ನಿಶ್ಶಕ್ತನಾದ ಅವನು ಕುಸಿದು ಅಲ್ಲೇ ಕುಳಿತುಕೊಂಡನು. ಆದರೆ ಅದೇ ಸಮಯದಲ್ಲಿ ಅವನ ಕಣ್ಣು ಪಕ್ಕದಲ್ಲಿ ಇರಿಸಿದ್ದ ಒಂದು ನೀರಿನ ಬಾಟಲಿಯ ಮೇಲೆ ಬಿತ್ತು. ಆ ಬಾಟಲಿಯಲ್ಲಿ ಅರ್ಧದಷ್ಟು ನೀರು ತುಂಬಿತ್ತು ಮತ್ತು ಆ ಬಾಟಲಿಯ ಮೇಲೆ ಒಂದು ಸಂದೇಶವನ್ನು ಬರೆಯಲಾಗಿತ್ತು. ಆ ಸಂದೇಶ ಹೀಗಿತ್ತು: ಈ ನೀರನ್ನು ಆ ಕೈಪಂಪ್ಗೆ ಸುರಿಯಿರಿ, ಆ ನಂತರ ನೀವು ಎಷ್ಟು ಬೇಕಾದರೂ ನೀರನ್ನು ಕುಡಿಯಬಹುದು. ಈ ಪರಿಸ್ಥಿತಿಯು ಆ ವ್ಯಕ್ತಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಅವನಿಗೆ ನೀರಿನ ತೀವ್ರ ಅಗತ್ಯವಿತ್ತು. ಅವನ ಬಳಿ ಅರ್ಧ ಬಾಟಲಿ ನೀರು ಇತ್ತು. ಆತ ಆ ನೀರನ್ನು ತಾನೇ ಕುಡಿದು ತನ್ನ ಜೀವವನ್ನು ಉಳಿಸಿಕೊಳ್ಳಬಹುದು, ಅಥವಾ ಆ ನೀರನ್ನು ಕೈಪಂಪ್ಗೆ ಸುರಿದು ಅದರಿಂದ ನೀರು ಬರುವ ವಿಶ್ವಾಸವಿಟ್ಟು ಕಾಯಬಹುದು.
ಕೈಪಂಪ್ಗೆ ನೀರು ಸುರಿಯುವುದು ಎಂದರೆ ಸಾಹಸದಿಂದ ಕಡಿಮೆ ಇರಲಿಲ್ಲ. ಅದೊಂದು ದೊಡ್ಡ ರಿಸ್ಕ್ ಆಗಿತ್ತು. ಒಂದು ವೇಳೆ ಆ ನೀರನ್ನು ಪಂಪ್ಗೆ ಹಾಕಿದ ನಂತರವೂ ಪಂಪ್ ಕೆಲಸ ಮಾಡದಿದ್ದರೆ ಅವನ ಕೈಯಿಂದ ಆ ಅರ್ಧ ಬಾಟಲಿ ನೀರು ಹೋಗುತ್ತಿತ್ತು ಮತ್ತು ಅವನು ಬಾಯಾರಿಕೆಯಿಂದ ಮರಣ ಹೊಂದುತ್ತಾನೆ. ಆದರೆ ಒಂದು ವೇಳೆ ಪಂಪ್ ಕೆಲಸ ಮಾಡಿದರೆ ಅವನು ತನ್ನ ಇಷ್ಟದಷ್ಟು ನೀರನ್ನು ಕುಡಿಯಬಹುದಿತ್ತು. ಆತನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಸುಳಿಯಲಾರಂಭಿಸಿದವು. ನಾನು ಈ ನೀರನ್ನು ಕುಡಿದು ಬಿಟ್ಟರೆ ಆನಂತರ ಇಲ್ಲಿಗೆ ಬರುವ ಮುಂದಿನ ಜನರಿಗೆ ಇದೇ ಸವಾಲು ಎದುರಾಗುವುದಿಲ್ಲವೇ ಎಂದು ಯೋಚಿಸಿದನು. ಆತನು ಮತ್ತೊಂದು ಆಳವಾದ ನಿರ್ಧಾರಕ್ಕೆ ಬಂದನು. ನಾನು ಇಂದು ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡು ಈ ಕೈಪಂಪ್ಗೆ ನೀರನ್ನು ಹಾಕಿ ಅದನ್ನು ಚಲಾಯಿಸಲು ಪ್ರಯತ್ನಿಸದಿದ್ದರೆ ಜನರು ಇನ್ನೊಬ್ಬರ ಸಹಾಯದ ಮೇಲೆ ಅಥವಾ ಈ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ಹೇಗೆ ಇಡುತ್ತಾರೆ? ಈ ಚಿಂತನೆಯನ್ನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಆತನು ಬಾಟಲಿಯಲ್ಲಿದ್ದ ಅರ್ಧ ನೀರನ್ನು ಕೈಪಂಪ್ಗೆ ಸುರಿದನು. ಬಾಟಲಿಯ ಮೇಲಿದ್ದ ಸಂದೇಶದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಆತನು ಮತ್ತೆ ಪಂಪನ್ನು ಚಲಾಯಿಸಲು ಪ್ರಾರಂಭಿಸಿದನು. ಅವನ ಪ್ರಯತ್ನಕ್ಕೆ ಅನಿರೀಕ್ಷಿತ ಫಲ ಸಿಕ್ಕಿತು. ವಿಶ್ವಾಸ ಇಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ದೊರಕಿತು. ಪಂಪ್ನಿಂದ ನೀರು ಹೊರಬರಲು ಪ್ರಾರಂಭಿಸಿತು. ಮೊದಲು ಅವನು ಮನಸಾರೆ ನೀರನ್ನು ಕುಡಿದನು. ಆನಂತರ ತನ್ನ ಬಳಿ ಇದ್ದ ಬಾಟಲಿ ಮತ್ತು ಪಾತ್ರೆಗಳಲ್ಲಿ ನೀರನ್ನು ತುಂಬಿಕೊಂಡನು. ಕೊನೆಯಲ್ಲಿ ಆತನು ಮತ್ತೆ ಆ ಖಾಲಿಯಾದ ಬಾಟಲಿಗೆ ಅರ್ಧದಷ್ಟು ನೀರನ್ನು ತುಂಬಿ ಅದರ ಮೇಲೆ ಇನ್ನೊಂದು ಸಂದೇಶ ಬರೆದನು. ನೀವು ಈ ಬಾಟಲಿಯ ಮೇಲಿರುವ ಈ ಸಂದೇಶವನ್ನು ವಿಶ್ವಾಸದಿಂದ ನಂಬಬಹುದು. ಲೇಖಕರು ಹೇಳುವಂತೆ, ಆ ಬಾಟಲಿಯು ಇದ್ದಂತೆ ವಿಶ್ವಾಸ ಅಥವಾ ನಂಬಿಕೆ ಎಂಬುದು ನಮ್ಮ ಮನುಷ್ಯರ ಅಂತರಾಳದಲ್ಲಿ ಮೊದಲಿನಿಂದಲೂ ಅಸ್ತಿತ್ವದಲ್ಲಿದೆ. ಅದನ್ನು ಕೇವಲ ಜಾಗೃತಗೊಳಿಸಬೇಕಾದ ಅಗತ್ಯವಿದೆ. ವಿಶ್ವಾಸದ ಸ್ವರೂಪ ಮತ್ತು ಜ್ಞಾನದೊಂದಿಗೆ ಅದರ ಬದಲಾವಣೆ. ವಿಶ್ವಾಸವು ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ನಿರ್ದಿಷ್ಟ ಜನರ ಗುಂಪಿಗೆ ಮಾತ್ರ ಲಭ್ಯವಾಗುವ ಒಂದು ವಿಶೇಷ ಶಕ್ತಿಯಲ್ಲ. ಬದಲಿಗೆ ವಿಶ್ವಾಸವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹಜವಾಗಿ ಅಡಗಿರುವ ಗುಣವಾಗಿದೆ. ನಾವು ಸಾಮಾನ್ಯವಾಗಿ ವಿಶ್ವಾಸ ಅಥವಾ ನಂಬಿಕೆ ಎಂದು ಕರೆಯುವುದು ನಮಗೆ ಯಾರೋ ಹೇಳಿದ ವಿಷಯಗಳು, ನಾವು ಎಲ್ಲೋ ಕೇಳಿದ ವಿಷಯಗಳು ಅಥವಾ ನಾವು ಸ್ವತಃ ನಂಬಲು ಪ್ರಾರಂಭಿಸಿದ ವಿಷಯಗಳಾಗಿರುತ್ತವೆ. ಕಾಲಾನಂತರದಲ್ಲಿ ನಾವು ಹೆಚ್ಚೆಚ್ಚು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಂತೆ ನಮ್ಮ ಈ ಮೊದಲಿದ್ದ ವಿಶ್ವಾಸಗಳು ಬದಲಾಗುತ್ತಾ ಹೋಗುತ್ತವೆ. ಇದಕ್ಕೆ ಒಂದು ಉದಾಹರಣೆ ನೋಡಿ. ಹಿಂದೆ ನಾವು ಭೂಮಿಗೆ ಚಂದ್ರ ಮಾತ್ರ ಒಂದೇ ಗ್ರಹವಾಗಿದೆ ಎಂದು ವಿಶ್ವಾಸ ಇಟ್ಟಿದ್ದೆವು. ಆದರೆ ಹೆಚ್ಚಿನ ಜ್ಞಾನವನ್ನು ಪಡೆದ ನಂತರ ಮತ್ತು ಹೆಚ್ಚು ವಿಷಯಗಳನ್ನು ಅನ್ವೇಷಿಸಿದ ನಂತರ ಭೂಮಿಯ ಬಳಿ ಚಂದ್ರನಲ್ಲದೆ ಇನ್ನೂ ಹಲವಾರು ಉಪಗ್ರಹಗಳಿವೆ ಅಥವಾ ಗ್ರಹಗಳಿವೆ ಎಂಬುದು ತಿಳಿದುಬಂತು. ಆಗ ನಮ್ಮ ಹಳೆಯ ನಂಬಿಕೆ ಬದಲಾಗಿ ಹೊಸ ನಂಬಿಕೆಯು ಬಲಗೊಂಡಿತು. ಹೀಗಾಗಿ ಜ್ಞಾನವನ್ನು ಪಡೆಯುವುದು ನಮ್ಮ ವಿಶ್ವಾಸದ ಸ್ವರೂಪವನ್ನು ಮಾರ್ಪಡಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನಾವು ಮನಸ್ಸಿನಲ್ಲಿಡಬೇಕು. ಭ್ರಮೆ ಲೋಕದ ವಾಸ್ತವತೆ, ಇಲ್ಯೂಸರಿ ರಿಯಾಲಿಟಿ ಮತ್ತು ನಿಜ ಸತ್ಯ. ಈಗ ನಾವು ಲೇಖಕರು ವಿವರಿಸುವ ಭ್ರಮೆ ಲೋಕದ ವಾಸ್ತವತೆ ಎಂದರೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಭ್ರಮೆ ಲೋಕದ ವಾಸ್ತವತೆ ಎಂದರೆ ನಾವು ನಮ್ಮದೇ ಆದ ಚಿಂತನೆಯ ಮೂಲಕ ಸೃಷ್ಟಿಸಿಕೊಂಡ ಒಂದು ರೀತಿಯ ಸತ್ಯ. ಇದು ಒಂದು ರೀತಿಯ ವಾಸ್ತವತೆ. ಈ ಭ್ರಮೆ ಲೋಕದ ವಾಸ್ತವತೆಯಲ್ಲಿ ನಾವು ಯಾವ ರೀತಿಯ ಸತ್ಯವನ್ನು ನೋಡಲು ಬಯಸುತ್ತೇವೆಯೋ ಅದೇ ನಿಜ ಎಂದು ನಂಬಲು ಪ್ರಾರಂಭಿಸುತ್ತೇವೆ. ನಮ್ಮ ಮನಸ್ಸು ಏನನ್ನು ಸತ್ಯವೆಂದು ನಂಬಲು ಬಯಸುತ್ತದೆಯೋ ಅದನ್ನೇ ನಾವು ಸತ್ಯವೆಂದು ನಂಬಿ ಅದರ ಹಿಂದೆ ಹೋಗುತ್ತೇವೆ. ಹೀಗೆ ಮಾಡುವುದರಿಂದ ಅನೇಕ ಬಾರಿ ಇದು ನಮ್ಮನ್ನು ನಿಜವಾದ ಸತ್ಯದಿಂದ ದೂರ ಸರಿಸುತ್ತದೆ. ನೀವು ಭ್ರಮೆ ಲೋಕದ ವಾಸ್ತವತೆಯನ್ನು ಒಂದು ವಿಶೇಷ ಮಸೂರ ಅಥವಾ ಲೆನ್ಸ್ನಂತೆ ಅರ್ಥಮಾಡಿಕೊಳ್ಳಬಹುದು. ಈ ಮಸೂರದ ಮೂಲಕ ನೋಡಿದಾಗ ನಿಮ್ಮ ಮನಸ್ಸು ನೋಡಲು ಬಯಸುವ ವಿಷಯಗಳು ಮಾತ್ರ ದೊಡ್ಡದಾಗಿ ಕಾಣುತ್ತವೆ ಮತ್ತು ಇತರ ವಿಷಯಗಳು ಅವು ಎಷ್ಟೇ ಉಪಯುಕ್ತವಾಗಿದ್ದರೂ ಸಹ ಅವು ನಿಮ್ಮ ಮನಸ್ಸಿಗೆ ಕಡಿಮೆ ಉಪಯುಕ್ತವೆಂದು ಅಥವಾ ಕಡಿಮೆ ಮಹತ್ವದ್ದೆಂದು ಅನಿಸತೊಡಗುತ್ತವೆ. ಇದರ ಪರಿಣಾಮವಾಗಿ ಏನಾಗುತ್ತದೆ ಎಂದರೆ ನೀವು ನಿಮ್ಮ ಇಷ್ಟದ ಜೀವನವನ್ನು ಮಾತ್ರ ನೋಡುತ್ತಾ ಕಾಲ ಕಳೆಯಬಹುದು. ಆದರೆ ನಿಜವಾದ ವಾಸ್ತವತೆಯೊಂದಿಗೆ ನೀವು ಸಂಪರ್ಕವನ್ನು ಕಳೆದುಕೊಳ್ಳುತ್ತೀರಿ. ನಿಜವಾದ ವಾಸ್ತವತೆಯು ನಿಮ್ಮನ್ನು ಅನಿರೀಕ್ಷಿತವಾಗಿ ಘಾತಿಸಿದಾಗ, ಅಂದರೆ ಜೀವನದ ಕಠಿಣ ಸತ್ಯಗಳು ನಿಮ್ಮೆದುರು ಬಂದಾಗ ಅವುಗಳನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಲೇಖಕರು ಹೇಳುತ್ತಾರೆ, ಬಹುತೇಕ ಜನರು ಜೀವನದಲ್ಲಿ ದುಃಖ ಮತ್ತು ವಿಫಲತೆಯನ್ನು ಅನುಭವಿಸಲು ಇದೇ ಕಾರಣ. ಏಕೆಂದರೆ ಅವರು ಸತ್ಯದಿಂದ ದೂರ ಓಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನೀವು ಎಂದಿಗೂ ಸತ್ಯದಿಂದ ವಿಮುಖರಾಗಬಾರದು. ಕನಿಷ್ಠ ಪಕ್ಷ ವಾಸ್ತವ ಸತ್ಯ ಏನು ಎಂಬುದು ನಿಮಗೆ ತಿಳಿದಿರಬೇಕು. ಕೆಲವೊಮ್ಮೆ ಈ ಭ್ರಮೆ ಲೋಕದ ವಾಸ್ತವತೆಯು ಸರಿಯಾಗಿಯೂ ಇರಬಹುದು. ಉದಾಹರಣೆಗೆ, ಹಣವು ಉತ್ತಮ ಆರೋಗ್ಯ ಮತ್ತು ಉತ್ತಮ ಸಂಬಂಧಗಳಿಗೆ ಅತ್ಯಗತ್ಯ ಸಾಧನ ಎಂಬುದನ್ನು ನಾವು ಬಲ್ಲೆವು. ಇದು ಒಂದು ಸತ್ಯ. ನಾವು ಮೊದಲು ಈ ಸತ್ಯವನ್ನು ವಿಶ್ವಾಸ ಮಾಡುತ್ತೇವೆ, ಅಂದರೆ ಫೇತ್ ಮಾಡುತ್ತೇವೆ. ಆನಂತರ ಆ ವಿಶ್ವಾಸಕ್ಕೆ ಸಂಬಂಧಿಸಿದ ನೈಜ ಜೀವನದ ಅನುಭವಗಳಿಂದ ಈ ವಿಶ್ವಾಸವು ಮತ್ತಷ್ಟು ಬಲಗೊಳ್ಳುತ್ತದೆ ಮತ್ತು ಸಮಯದೊಂದಿಗೆ ಅದು ಒಂದು ದೃಢವಾದ ನಂಬಿಕೆಯಾಗಿ ಸ್ಥಾಪಿತವಾಗುತ್ತದೆ. ಆ ನಂಬಿಕೆಯನ್ನು ನೀವು ಆ ಸಂದರ್ಭದಲ್ಲಿ ಯಾವುದೇ ಸಂದೇಹವಿಲ್ಲದೆ ನೇರವಾಗಿ ಸತ್ಯ ಎಂದು ಒಪ್ಪಿಕೊಳ್ಳುತ್ತೀರಿ. ಈ ವಿಶ್ವಾಸವನ್ನು ನೀವು ನಂಬಿ ನಿಮ್ಮನ್ನು ಒಬ್ಬ ಶ್ರೀಮಂತ ವ್ಯಕ್ತಿಯಂತೆ ಕಲ್ಪಿಸಿಕೊಳ್ಳುತ್ತಾ ಮತ್ತು ನಿರಂತರವಾಗಿ ಕಠಿಣ ಪರಿಶ್ರಮ ಮಾಡುತ್ತಿದ್ದರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗುವಿರಿ. ಏಕೆಂದರೆ ಇಲ್ಲಿ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಭ್ರಮೆ ಲೋಕದ ವಾಸ್ತವತೆ ಎರಡೂ ಸರಿಯಾಗಿವೆ. ಎರಡೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಆದರೆ ನೀವು ತಪ್ಪು ವಿಷಯಗಳನ್ನು ನಂಬಿಕೆ ಎಂದು ಸ್ವೀಕರಿಸಿದರೆ
ಪರಿಸ್ಥಿತಿ ತಲೆಕೆಳಗಾಗಬಹುದು. ಉದಾಹರಣೆಗೆ, ಜೀವನದಲ್ಲಿ ಕೇವಲ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಮಾತ್ರ ಹಣ ಸಂಪಾದಿಸಬಹುದು, ಅಥವಾ ಉತ್ತಮ ಕೆಲಸಗಳನ್ನು ಮಾಡುವುದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಎಂದು ನೀವು ತಪ್ಪು ವಿಶ್ವಾಸವನ್ನು ಇಟ್ಟುಕೊಂಡರೆ ಮತ್ತು ಅದರ ಮೇಲೆ ನಿಮ್ಮ ಭ್ರಮೆ ಲೋಕದ ವಾಸ್ತವತೆಯನ್ನು ನಿರ್ಮಿಸಿಕೊಂಡರೆ, ಆಗ ನೀವು ನೋಡಲು ಬಯಸುವ ವಿಷಯಗಳನ್ನೇ ನೋಡುತ್ತೀರಿ. ಅಂದರೆ ನೀವು ಕೆಟ್ಟ ಕೆಲಸಗಳಲ್ಲಿ ಸಂತೋಷ ಮತ್ತು ಹಣ ಗಳಿಸುವ ವಿಧಾನಗಳನ್ನು ಗಮನಿಸಲು ಪ್ರಾರಂಭಿಸುತ್ತೀರಿ. ಒಳ್ಳೆಯ ಕೆಲಸಗಳು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಬದಲಿಗೆ ಕೆಟ್ಟ ಕೆಲಸಗಳು ಮಾತ್ರ ಹೆಚ್ಚು ಕಾಣಿಸುತ್ತವೆ. ನಂಬಿಕೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ನಮ್ಮದೇ ಆದ ಒಂದು ಚಿತ್ರವನ್ನು ಸೃಷ್ಟಿಸುತ್ತವೆ. ಅದನ್ನು ನಾನು ಎಂದು ಗುರುತಿಸಿಕೊಳ್ಳುತ್ತೇವೆ. ಉದಾಹರಣೆಗೆ, ನಾನು ಜೀವನದಲ್ಲಿ ಮುಂದೆ ಸಾಗುವ ವ್ಯಕ್ತಿ ಅಥವಾ ನಾನು ಜೀವನದಲ್ಲಿ ಯಶಸ್ವಿಯಾಗುವ ವ್ಯಕ್ತಿ. ನೀವು ಸರಿಯಾದ ವಿಷಯಗಳನ್ನು ನೋಡಿ ನಂಬಿಕೆಗಳನ್ನು ಬೆಳೆಸಿಕೊಂಡರೆ ನೀವು ಯಶಸ್ವಿಯಾಗುತ್ತೀರಿ. ಆದರೆ ಕೇವಲ ನಿಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳಲು ನೀವು ತಪ್ಪು ವಿಷಯಗಳನ್ನು ನೋಡಿ ನಂಬಿಕೆಗಳನ್ನು ಬೆಳೆಸಿಕೊಂಡರೆ ನೀವು ವಿಫಲರಾಗಬಹುದು. ಆದುದರಿಂದ ಸರಿಯಾದ ಮತ್ತು ತಪ್ಪು ನಂಬಿಕೆಗಳು ಯಾವುವು ಎಂಬುದನ್ನು ಗುರುತಿಸುವುದು ಅತ್ಯಂತ ಮುಖ್ಯ. ವಿಶ್ವಾಸದ ಶಕ್ತಿ ಮತ್ತು ವೈಯಕ್ತಿಕ ನಂಬಿಕೆಗಳನ್ನು ರೂಪಿಸುವುದು. ಲೇಖಕರು ಹೇಳುವ ಪ್ರಕಾರ ನಮ್ಮ ನಂಬಿಕೆಗಳಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಯಾರಾದರೂ ನನ್ನನ್ನು ಯಶಸ್ವಿ ವ್ಯಕ್ತಿ ಮತ್ತು ವಿಫಲ ವ್ಯಕ್ತಿಯ ನಡುವಿನ ವ್ಯತ್ಯಾಸವೇನು ಎಂದು ಕೇಳಿದರೆ, ನಾನು ಹೇಳುವುದು ಒಂದೇ ಒಂದು ನಂಬಿಕೆಯ ವ್ಯತ್ಯಾಸ ಮಾತ್ರ ಎಂದು. ಯಶಸ್ವಿ ವ್ಯಕ್ತಿಯು ತಾನು ಯಶಸ್ವಿಯಾಗುತ್ತೇನೆ ಎಂಬ ವಿಶ್ವಾಸವನ್ನು ದೃಢವಾಗಿ ಹೊಂದಿರುತ್ತಾನೆ. ಆ ವಿಶ್ವಾಸದಿಂದಲೇ ಅವನು ಯಶಸ್ವಿ ವ್ಯಕ್ತಿಯಾಗುತ್ತಾನೆ. ಆದರೆ ವಿಫಲ ವ್ಯಕ್ತಿಯು ತನ್ನ ಮೇಲೆ ತಾನೇ ಅನುಮಾನಗಳನ್ನು ಇಟ್ಟುಕೊಂಡಿರುತ್ತಾನೆ. ಬಹುಶಃ ನಾನು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಅನುಮಾನದಲ್ಲಿರುತ್ತಾನೆ. ಆ ಕಾರಣದಿಂದಲೇ ಇಂದು ಆತನು ವಿಫಲನಾಗಿರುತ್ತಾನೆ. ಈ ವಿಶ್ವಾಸದ ಶಕ್ತಿಯನ್ನು ನೀವು ಆಳವಾಗಿ ಮನಸ್ಸಿನಲ್ಲಿ ಗ್ರಹಿಸಿ. ನಿಮ್ಮ ಆಂತರಿಕ ವಿಶ್ವಾಸವೇ ನಿಮ್ಮ ಹೊರಗಿನ ವಾಸ್ತವವನ್ನು ಸೃಷ್ಟಿಸುತ್ತದೆ. ನೀವು ನಂಬುವುದೇ ನಿಮ್ಮ ಜೀವನದ ಚೌಕಟ್ಟನ್ನು ನಿರ್ಮಿಸುತ್ತದೆ. ಈ ಶಕ್ತಿಯನ್ನು ನೀವು ಸಕಾರಾತ್ಮಕವಾಗಿ ಬಳಸಬೇಕು. ವೈಯಕ್ತಿಕ ನಂಬಿಕೆಗಳನ್ನು ರೂಪಿಸುವ ಸಲಹೆ. ವೈಯಕ್ತಿಕ ನಂಬಿಕೆಗಳನ್ನು ಬಲಪಡಿಸಲು ಲೇಖಕರು ಒಂದು ಪ್ರಮುಖ ಸಲಹೆಯನ್ನು ನೀಡುತ್ತಾರೆ. ನೀವು ಯಾವ ಜನರಂತೆ ಆಗಲು ಬಯಸುತ್ತೀರೋ ಅದೇ ಜನರ ಜೀವನವನ್ನು, ಅವರ ಮಾತುಗಳನ್ನು, ಅವರ ಬಗ್ಗೆ ಬರೆದ ಲೇಖನಗಳನ್ನು ಮಾತ್ರ ನೋಡಿ, ಓದಿ ಮತ್ತು ಕೇಳಿ. ಈ ರೀತಿ ಮಾಡುವುದರಿಂದ ನೀವು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ನಿಮ್ಮ ಮನಸ್ಥಿತಿಯನ್ನು ಅದೇ ರೀತಿ ರೂಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಹೀಗೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಜನರ ಸಲಹೆಯನ್ನು ತೆಗೆದುಕೊಳ್ಳುವ ಅಗತ್ಯ ಇರುವುದಿಲ್ಲ. ನೀವು ಅನುಸರಿಸಲು ಬಯಸುವ ಆ ನಿರ್ದಿಷ್ಟ ಜನರನ್ನು ಮಾತ್ರ ಹಿಂಬಾಲಿಸಿ ಮತ್ತು ಅವರು ಕಲಿಸಿದ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ನಂಬಿಕೆಯು ಗಟ್ಟಿಯಾಗುತ್ತಾ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ವಿಚಲಿತಗೊಳಿಸಬೇಡಿ. ನೀವು ಯಾವ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಲು ಬಯಸುತ್ತೀರೋ ಆ ಫಲಿತಾಂಶಗಳನ್ನು ಈಗಾಗಲೇ ಸಾಧಿಸಿರುವ ಅಥವಾ ಆ ಫಲಿತಾಂಶಗಳ ಕಡೆಗೆ ಪ್ರಗತಿ ಸಾಧಿಸುತ್ತಿರುವ ಜನರನ್ನು ಮಾತ್ರ ಅನುಸರಿಸಿ. ಒಮ್ಮೆ ನಿಮ್ಮ ನಂಬಿಕೆಯು ಯಶಸ್ವಿ ಜನರ ನಂಬಿಕೆಯಂತೆ ಗಟ್ಟಿಯಾದರೆ ಆ ನಂತರ ನೀವು ಯಶಸ್ವಿಯಾಗುವುದನ್ನು ತಡೆಯಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಮಿತಿಗೊಳಿಸುವ ನಂಬಿಕೆಗಳ ನಿರ್ಮೂಲನೆ. ಲಿಮಿಟಿಂಗ್ ಬಿಲೀಫ್ಸ್. ನಮ್ಮ ಬಾಲ್ಯದಿಂದಲೇ ನಮ್ಮ ಪೋಷಕರು, ಸ್ನೇಹಿತರು, ನಮ್ಮ ಸುತ್ತಮುತ್ತಲಿನ ಜನರು ಮತ್ತು ಮಾಧ್ಯಮಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಕೆಲವು ನಿಷ್ಪ್ರಯೋಜಕವಾದ ನಂಬಿಕೆಗಳನ್ನು ತುಂಬಿರುತ್ತಾರೆ. ನಾವು ಆ ನಂಬಿಕೆಗಳ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಜೀವನದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದಕ್ಕೆ ಪ್ರತಿಯಾಗಿ ಅದೇ ರೀತಿಯ ಫಲಿತಾಂಶಗಳನ್ನು ಪಡೆಯುತ್ತೇವೆ. ಹೆಚ್ಚಿನ ಜನರು ಈ ರೀತಿಯ ನಂಬಿಕೆಗಳನ್ನು ತಮ್ಮ ಜೀವನದಲ್ಲಿ ಎಂದಿಗೂ ಬದಲಾಯಿಸಲು ಪ್ರಯತ್ನಿಸುವುದೇ ಇಲ್ಲ. ಅವರು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುವುದಿಲ್ಲ. ಯಾರೋ ಏನೋ ಒಂದು ಮಾತನ್ನು ಹೇಳಿದ್ದಾರೆ ಎಂದರೆ ಅದು ಏಕೆ ಹೇಳಲಾಗಿದೆ, ಇಂದು ಅದು ನಿಜವಾಗಿಯೂ ನಮಗೆ ಉಪಯುಕ್ತವಾಗಿದೆಯೇ ಎಂದು ಕೇಳಿಕೊಳ್ಳುವುದಿಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಒಂದು ವಿಷಯವನ್ನು ಹೇಳಲಾಗುತ್ತದೆ: ನಾವು ಮಧ್ಯಮ ವರ್ಗದವರು, ನಾವು ಎಷ್ಟೇ ಕಷ್ಟಪಟ್ಟರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಬಹುತೇಕ 90% ಜನರು ತಮ್ಮ ನಿಜವಾದ ಸಾಮರ್ಥ್ಯವನ್ನು ಬಳಸಿಕೊಳ್ಳದೆ ಈ ಮಾತನ್ನು ಸತ್ಯವೆಂದು ನಂಬಿ ಸುಮ್ಮನೆ ಕೂತುಬಿಡುತ್ತಾರೆ. ಆದರೆ ಉಳಿದ 10% ಜನರು ಈ ನಂಬಿಕೆಯನ್ನು ತಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕುತ್ತಾರೆ ಮತ್ತು ಶ್ರೀಮಂತರಾಗುವ ವಿಚಾರಗಳ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸುತ್ತಾರೆ. ಈ ಕಾರಣದಿಂದಲೇ ಅವರು ಶ್ರೀಮಂತರು ಮತ್ತು ಯಶಸ್ವಿ ವ್ಯಕ್ತಿಗಳಾಗುತ್ತಾರೆ. ನೀವು ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ನಿಮ್ಮ ನಂಬಿಕೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು ಅತ್ಯಗತ್ಯ. ನಿಮ್ಮ ನಂಬಿಕೆಗಳು ನಿಮಗೆ ಸರಿಯಾಗಿದೆಯೇ? ಅವು ನಿಮ್ಮ ಸಂತೋಷ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆಯೇ ಅಥವಾ ಇಲ್ಲವೇ ಎಂದು ನೀವು ಪರಿಶೀಲಿಸಬೇಕು. ಒಮ್ಮೆ ನೀವು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಮಿತಿಗೊಳಿಸುವ ನಂಬಿಕೆಗಳನ್ನು ಗುರುತಿಸಿದರೆ ಆನಂತರ ಅವುಗಳನ್ನು ಬೆಂಬಲಿಸುವ ನಂಬಿಕೆಗಳಿಂದ ಬದಲಾಯಿಸುವುದು ಸುಲಭವಾಗುತ್ತದೆ. ಆ ನಕಾರಾತ್ಮಕ ನಂಬಿಕೆಗಳು ನಿಮ್ಮ ಮನಸ್ಸಿಗೆ ಅಡ್ಡಿಯುಂಟು ಮಾಡಿದಾಗ ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ವಿಶ್ರಾಂತಿ ಪಡೆದು ಮುಂದೆ ಸಾಗಲು ಅಗತ್ಯವಾದ ಹೊಸ ಕಾರ್ಯತಂತ್ರಗಳನ್ನು ರೂಪಿಸಬಹುದು. ನೀವು ಈ ರೀತಿ ಯೋಚಿಸಬೇಕು: ಮುಂದಿನ ಬಾರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆ ಬಂದಾಗ ಅದನ್ನು ತಕ್ಷಣವೇ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಮತ್ತು ನಿಮ್ಮ ಅಂತರಾಳಕ್ಕೆ ಒಂದು ಭರವಸೆಯನ್ನು ನೀಡಿ: ನನಗೆ ಯಾವುದೇ ನಕಾರಾತ್ಮಕ ನಂಬಿಕೆಗಳ ಅಗತ್ಯವಿಲ್ಲ,
ನಾನು ಸಕಾರಾತ್ಮಕ ನಂಬಿಕೆಗಳೊಂದಿಗೆ ಸಂತೋಷವಾಗಿ ಮುಂದೆ ಸಾಗುತ್ತಿದ್ದೇನೆ ಎಂದು ಹೇಳಬೇಕು. ವಿಶ್ವಾಸವೇ ಆ ಶಕ್ತಿ, ಅದು ನಮ್ಮ ನಂಬಿಕೆಯ ವಾಸ್ತವತೆಯನ್ನು ಬದಲಾಯಿಸುತ್ತದೆ. ನೀವು ಯಾವುದೇ ವಿಷಯವನ್ನು ಯಾವುದೇ ಸಂದೇಹವಿಲ್ಲದೆ ಒಪ್ಪಿಕೊಂಡರೆ ಅದು ನಂಬಿಕೆಯಾಗಿ ಮಾರ್ಪಡುತ್ತದೆ. ಲೇಖಕರು ಹೇಳುತ್ತಾರೆ, ನೀವು ಒಂದು ಪರ್ವತವನ್ನು ಒಡೆದು ಸಮುದ್ರಕ್ಕೆ ಎಸೆಯಬಹುದು ಎಂದು ಭಾವಿಸಿದರೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಿಸಿದ ಯಾವುದೇ ಅನುಮಾನ ಉದ್ಭವಿಸದಿದ್ದರೆ ನೀವು ಖಂಡಿತವಾಗಿಯೂ ಆ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ನಿಮ್ಮಲ್ಲಿ ಆ ಶಕ್ತಿ ಆವಿರ್ಭವಿಸುತ್ತದೆ. ಅನೇಕ ಜನರು ತಮ್ಮ ವಿಶ್ವಾಸದ ನಿಜವಾದ ಶಕ್ತಿಯನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ಎಲ್ಲವನ್ನೂ ಸಾಧಿಸುವುದು ಸುಲಭವಾಗುತ್ತದೆ. ದೃಢವಾದ ವಿಶ್ವಾಸದಿಂದ ನಿಮ್ಮ ಅರ್ಧಕ್ಕಿಂತ ಹೆಚ್ಚು ಅನುಮಾನಗಳು ತಾವಾಗಿಯೇ ಕರಗಿ ಹೋಗುತ್ತವೆ. ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ವಿಶ್ವಾಸವನ್ನು ಆಸ್ತಿಯಂತೆ ಹೂಡಿಕೆ ಮಾಡುವುದು. ನಿಮ್ಮ ಬಳಿ ಸ್ವಲ್ಪ ಹಣ ಇದೆ ಎಂದು ಭಾವಿಸಿ. ನೀವು ಅದನ್ನು 2 ಕಡೆ ಹೂಡಿಕೆ ಮಾಡಬಹುದು. 1-2 ಕಡೆ ಅರ್ಧ ಅರ್ಧ ಹೂಡಿಕೆ ಮಾಡಿ, ಅಥವಾ ಒಂದು ಕಡೆ ಹೆಚ್ಚು ಮತ್ತು ಇನ್ನೊಂದು ಕಡೆ ಕಡಿಮೆ ಹೂಡಿಕೆ ಮಾಡಿ, ಅಥವಾ ಇಡೀ ಹಣವನ್ನು ಒಂದೇ ಕಡೆ ಹೂಡಿಕೆ ಮಾಡಬಹುದು. ಇದೇ ರೀತಿಯಲ್ಲಿ ನಮ್ಮ ವಿಶ್ವಾಸವೂ ಸಹ ಒಂದು ಆಸ್ತಿ ಇದ್ದಂತೆ. ಆ ಆಸ್ತಿಯನ್ನು ನೀವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ವಿಷಯಗಳಲ್ಲಿ ಹೂಡಿಕೆ ಮಾಡಬಹುದು ಅಥವಾ ನಕಾರಾತ್ಮಕ ಶಕ್ತಿಯಲ್ಲಿ ಹೂಡಿಕೆ ಮಾಡಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯಾಗಿದೆ. ನೀವು ಸಕಾರಾತ್ಮಕ ಶಕ್ತಿಯಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಕ್ತಿಯು ಹೆಚ್ಚುತ್ತದೆ. ಆದರೆ ನಕಾರಾತ್ಮಕ ಶಕ್ತಿಯಲ್ಲಿ ಹೂಡಿಕೆ ಮಾಡಿದರೆ ನೀವು ಜೀವನದಲ್ಲಿ ದುಃಖಿತರಾಗಿಯೇ ಉಳಿದು ಹಿಂದೆ ಬೀಳುತ್ತಾ ಹೋಗುತ್ತೀರಿ. ಆದುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ವಿಷಯಗಳ ಮೇಲೆ ವಿಶ್ವಾಸವಿಡಿ. ಇದಕ್ಕಾಗಿ ವಿಶ್ವಾಸದ ಕಾರ್ಯನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ವಿಶ್ವಾಸದ ಚಕ್ರ, ದ ಫೇತ್ ಸೈಕಲ್. ನಮ್ಮ ನಂಬಿಕೆಗಳು, ಭಾವನೆಗಳು, ಕ್ರಿಯೆಗಳು ಮತ್ತು ಫಲಿತಾಂಶಗಳ ನಡುವೆ ಒಂದು ನಿರಂತರ ಚಕ್ರವಿದೆ. ನಂಬಿಕೆಗಳು ಹೇಗಿರುತ್ತವೆಯೋ ನಮ್ಮ ಭಾವನೆಗಳು ಹಾಗೆಯೇ ಇರುತ್ತವೆ. ಭಾವನೆಗಳು ಹೇಗಿರುತ್ತವೆಯೋ ನಮ್ಮ ಕ್ರಿಯೆಗಳು ಹಾಗೆಯೇ ಇರುತ್ತವೆ. ಕ್ರಿಯೆಗಳು ಹೇಗಿರುತ್ತವೆಯೋ ನಮ್ಮ ಫಲಿತಾಂಶಗಳು ಹಾಗೆಯೇ ಇರುತ್ತವೆ. ಮತ್ತು ಫಲಿತಾಂಶಗಳು ಹೇಗಿರುತ್ತವೆಯೋ ವಿಶ್ವಾಸಗಳು ಪುನಃ ಹಾಗೆಯೇ ಅಭಿವೃದ್ಧಿಯಾಗುತ್ತವೆ. ನಂಬಿಕೆ ಮತ್ತು ಭಾವನೆಗಳ ನಡುವಿನ ಸಂಬಂಧವನ್ನು ನೋಡಿ. ನೀವು ಏನು ನಂಬುತ್ತೀರೋ ಅದೇ ರೀತಿಯ ಭಾವನೆಯನ್ನು ಅನುಭವಿಸುತ್ತೀರಿ. ಉದಾಹರಣೆಗೆ, ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ಸಕಾರಾತ್ಮಕ ಭಾವನೆಯನ್ನು ಅನುಭವಿಸುತ್ತೀರಿ. ಭಾವನೆಗಳು ಮತ್ತು ಕ್ರಿಯೆಗಳ ನಡುವಿನ ಸಂಬಂಧ: ನಿಮ್ಮ ಭಾವನೆಗಳು ಹೇಗಿರುತ್ತವೆಯೋ ನಿಮ್ಮ ಕ್ರಿಯೆಗಳು ಅದೇ ರೀತಿ ಪ್ರೇರಿತವಾಗುತ್ತವೆ. ಸಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಸಕಾರಾತ್ಮಕ ಕ್ರಿಯೆಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತವೆ ಮತ್ತು ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕ ಕ್ರಿಯೆಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರಭಾವಿಸುತ್ತವೆ. ಹೀಗೆ ನಮ್ಮ ಭಾವನೆಗಳು ನಮ್ಮ ಕ್ರಿಯೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಕ್ರಿಯೆ ಮತ್ತು ಫಲಿತಾಂಶಗಳ ನಡುವಿನ ಸಂಬಂಧ: ನಿಮ್ಮ ಕ್ರಿಯೆಗಳು ಹೇಗಿರುತ್ತವೆಯೋ ಫಲಿತಾಂಶಗಳು ಹಾಗೆಯೇ ಇರುತ್ತವೆ. ಉದಾಹರಣೆಗೆ, ಪ್ರತಿದಿನ ವ್ಯಾಯಾಮ ಮಾಡುವಂತಹ ಕ್ರಿಯೆಗಳನ್ನು ತೆಗೆದುಕೊಂಡರೆ ನಿಮ್ಮ ಸ್ನಾಯುಗಳು ಬಲಗೊಳ್ಳುತ್ತವೆ ಮತ್ತು ನೀವು ದಿನವಿಡೀ ಚುರುಕಾಗಿ ಇರುತ್ತೀರಿ. ಫಲಿತಾಂಶ ಮತ್ತು ವಿಶ್ವಾಸದ ನಡುವಿನ ಸಂಬಂಧ: ನಿಮ್ಮ ಫಲಿತಾಂಶವು ಹೇಗಿರುತ್ತದೆಯೋ ನಿಮ್ಮ ವಿಶ್ವಾಸವು ಅದೇ ರೀತಿ ಅಭಿವೃದ್ಧಿಯಾಗುತ್ತದೆ. ಒಮ್ಮೆ ನೀವು ಒಂದು ಕ್ರಿಯೆಯನ್ನು ತೆಗೆದುಕೊಂಡಾಗ ಸಕಾರಾತ್ಮಕ ಫಲಿತಾಂಶಗಳು ದೊರೆತರೆ ಆ ಕ್ರಿಯೆಗಳ ಮೇಲೆ ನಿಮ್ಮ ವಿಶ್ವಾಸವು ಹೆಚ್ಚುತ್ತದೆ. ಮುಂದಿನ ಬಾರಿ ನೀವು ಹೆಚ್ಚು ವಿಶ್ವಾಸದಿಂದ ಮತ್ತು ದುಪ್ಪಟ್ಟು ಪ್ರಯತ್ನದಿಂದ ಕೆಲಸ ಮಾಡುತ್ತೀರಿ. ಒಂದು ವೇಳೆ ನಕಾರಾತ್ಮಕ ಭಾವನೆಗಳೊಂದಿಗೆ ಕೆಲಸ ಮಾಡಿದರೆ ಫಲಿತಾಂಶವು ನಕಾರಾತ್ಮಕವಾಗಿಯೇ ದೊರೆಯುತ್ತದೆ. ಆಗ ನೀವು ಆ ಕ್ರಿಯೆಗಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡಲು ಸಾಧ್ಯವಾಗುವುದಿಲ್ಲ. ನಮ್ಮ ವಿಶ್ವಾಸಗಳು ಮುಖ್ಯವಾಗಿ 2 ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತವೆ: ನಕಾರಾತ್ಮಕ ವಿಶ್ವಾಸದ ಚಕ್ರ ಮತ್ತು ಸಕಾರಾತ್ಮಕ ವಿಶ್ವಾಸದ ಚಕ್ರ. ನಕಾರಾತ್ಮಕ ವಿಶ್ವಾಸದ ಚಕ್ರ ಫುಟ್ಬಾಲ್ ಪಂದ್ಯದ ದೃಷ್ಟಾಂತ. 2 ತಂಡಗಳ ನಡುವೆ ಒಂದು ಫುಟ್ಬಾಲ್ ಪಂದ್ಯ ನಡೆಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ತಂಡ ಎ ಮತ್ತು ತಂಡ ಬಿ. ಪಂದ್ಯ ನಡೆಯುತ್ತಿರುವ ನಗರವು ತಂಡ ಎಯವರ ತವರು ಪಟ್ಟಣವಾಗಿದೆ. ಆದುದರಿಂದ ಹೆಚ್ಚಿನ ಜನರು ತಂಡ ಎಗಾಗಿ ಹರ್ಷೋದ್ಗಾರ ಮಾಡುತ್ತಿದ್ದಾರೆ. ಈಗ ಪಂದ್ಯವು ಒಂದು ನಿರ್ಣಾಯಕ ಹಂತದಲ್ಲಿದೆ. ಅಲ್ಲಿ ತಂಡ ಎ ಮುನ್ನಡೆ ಸಾಧಿಸಿದೆ ಮತ್ತು ತಂಡ ಬಿ ಹಿಂದೆ ಬಿದ್ದಿದೆ. ಈ ದೃಶ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ವಾಸ್ತವವಾಗಿ 2 ತಂಡಗಳು ಪಂದ್ಯವನ್ನು ನಾವು ಗೆಲ್ಲುತ್ತೇವೆ ಎಂಬ ವಿಶ್ವಾಸದಿಂದಲೇ ಆರಂಭಿಸಿದ್ದವು. ಆದರೆ ಈಗ ಒಂದು ತಂಡ ಮುನ್ನಡೆ ಸಾಧಿಸಿರುವುದರಿಂದ ಮತ್ತೊಂದು ತಂಡ, ಅಂದರೆ ತಂಡ ಬಿ, ಇಂದು ನಾವು ಸೋಲುತ್ತೇವೆ ಎಂದು ಯೋಚಿಸಲು ಪ್ರಾರಂಭಿಸಿತು. ಇದೇ ನಕಾರಾತ್ಮಕ ವಿಶ್ವಾಸದ ಚಕ್ರದ ಆರಂಭ. ಈಗ ಅವರಿಗೆ ತಾವೇ ಸೋಲುತ್ತೇವೆ ಎಂಬ ಭಾವನೆ ಉಂಟಾಗಿದೆ. ಈ ನಕಾರಾತ್ಮಕ ವಿಶ್ವಾಸದ ಚಕ್ರವು ತಂಡ ಬಿಯ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತಿದ್ದಂತೆ ಅವರ ಪ್ರೇರಣೆ ಅಥವಾ ಮೋಟಿವೇಶನ್ ನಿಧಾನವಾಗಿ ಕಡಿಮೆಯಾಗಲು ಶುರುವಾಯಿತು. ವಾಸ್ತವವಾಗಿ ಆಗಲೂ ತಂಡ ಬಿ ಗೆಲ್ಲಲು ಅವಕಾಶವಿತ್ತು. ಆದರೆ ಅವರ ಗೆಲುವಿನ ಮೇಲಿನ ಭರವಸೆ ಮತ್ತು ವಿಶ್ವಾಸವು ದುರ್ಬಲಗೊಳ್ಳಲಾರಂಭಿಸಿತ್ತು. ಆದುದರಿಂದಲೇ ಅವರ ಆಟದ ಪ್ರದರ್ಶನವು ಮತ್ತಷ್ಟು ಹದಗೆಡಲು ಪ್ರಾರಂಭಿಸಿತು. ಅವರು ಸೋಲನ್ನು ಒಪ್ಪಿಕೊಂಡಾಗ ಸೋತವರಂತೆ ಭಾವಿಸತೊಡಗಿದರು. ಅದರ ಪರಿಣಾಮವು ಕಳಪೆ ಪ್ರದರ್ಶನದ ರೂಪದಲ್ಲಿ ಗೋಚರಿಸಿತು ಮತ್ತು ಅಂತಿಮವಾಗಿ ತಂಡ ಬಿ ಪಂದ್ಯದಲ್ಲಿ ಸೋತಿತು. ಸಕಾರಾತ್ಮಕ ವಿಶ್ವಾಸದ ಚಕ್ರ. ಈಗ ನಾವು ಸಕಾರಾತ್ಮಕ ವಿಶ್ವಾಸದ ಚಕ್ರವನ್ನು ಅರ್ಥಮಾಡಿಕೊಳ್ಳೋಣ. ತಂಡ ಎ ಬಗ್ಗೆ ಯೋಚಿಸಿ. ಅದು ನಿಧಾನವಾಗಿ ತಂಡ ಬಿಯ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾ ನಿರಂತರವಾಗಿ ಗೆಲುವುಗಳನ್ನು ಪಡೆಯುತ್ತಿತ್ತು.
ಇದರಿಂದ ಅವರ ಪ್ರೇರಣೆಯು ಇನ್ನಷ್ಟು ಹೆಚ್ಚಾಯಿತು. ಅವರು ಉತ್ಸಾಹಭರಿತರಾದರು ಮತ್ತು ಹೆಚ್ಚು ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ ಅವರ ಆಟದ ಪ್ರದರ್ಶನವು ಉತ್ತಮಗೊಳ್ಳುತ್ತಾ ಹೋಯಿತು. ಪಂದ್ಯದ ನಡುವೆ ಅವರು ಕೆಲವು ಗೋಲುಗಳನ್ನು ಕಳೆದುಕೊಂಡರೂ ಸಹ ಗೆಲ್ಲುವ ನಂಬಿಕೆಯಿಂದ ಅವರು ಮತ್ತೆ ಮತ್ತೆ ಪುಟಿದೇಳುತ್ತಾ ಪಂದ್ಯವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾ ಹೋದರು. ಈ ರೀತಿಯಾಗಿ ಗೋಲುಗಳನ್ನು ಗಳಿಸಿದಾಗ ಅವರ ವಿಶ್ವಾಸವು ಮತ್ತೊಮ್ಮೆ ಬಲಗೊಂಡಿತು. ಅವರು ಪ್ರೇರಿತರಾದರು. ಈ ಸಕಾರಾತ್ಮಕ ಭಾವನೆಗಳಿಂದ ಅವರು ಸಕಾರಾತ್ಮಕ ಕ್ರಿಯೆಗಳನ್ನು ಕೈಗೊಂಡರು ಮತ್ತು ಅದರ ಫಲಿತಾಂಶವಾಗಿ ಅವರು ಪಂದ್ಯವನ್ನು ಗೆದ್ದರು. ಎರಡೂ ತಂಡಗಳು ತಾವು ಗೆಲ್ಲಬಹುದು ಎಂಬ ಒಂದೇ ನಂಬಿಕೆಯೊಂದಿಗೆ ಪ್ರಾರಂಭಿಸಿದರೂ ಸಹ ತಂಡ ಬಿ ಸೋತಿತು. ಏಕೆಂದರೆ ಅವರಿಗೆ ವಿಶ್ವಾಸವಿರಲಿಲ್ಲ ಎಂದಲ್ಲ, ಬದಲಿಗೆ ಅವರ ವಿಶ್ವಾಸವು ಸಕಾರಾತ್ಮಕದಿಂದ ನಕಾರಾತ್ಮಕವಾಗಿ ಬದಲಾಯಿತು. ಆದರೆ ತಂಡ ಎ ಇಡೀ ಪಂದ್ಯದ ಉದ್ದಕ್ಕೂ ತಮ್ಮ ಗೆಲುವಿನ ಸಕಾರಾತ್ಮಕ ನಂಬಿಕೆಯನ್ನು ಅಚಲವಾಗಿ ಕಾಪಾಡಿಕೊಂಡಿತು ಮತ್ತು ಗೆದ್ದಿತು. ವಿಶ್ವಾಸದ ಬೀಜಗಳು ಮತ್ತು ಬಾಲ್ಯದ ಪ್ರಭಾವ. ನಾವು ಬಾಲ್ಯದಿಂದಲೂ ಏನು ಕೇಳುತ್ತೇವೆಯೋ, ಏನು ನೋಡುತ್ತೇವೆಯೋ ಮತ್ತು ಏನು ಅನುಭವಿಸುತ್ತೇವೆಯೋ ಆ ವಿಷಯಗಳೇ ನಮ್ಮ ವಿಶ್ವಾಸದ ಬೀಜಗಳಂತೆ ಆಗಿಬಿಡುತ್ತವೆ. ನಾವು ನಮ್ಮ ಭಾವನೆಗಳು ಮತ್ತು ಕ್ರಿಯೆಗಳ ಮೂಲಕ ಈ ಬೀಜಗಳಿಗೆ ಎಷ್ಟು ನೀರುಣಿಸುತ್ತೇವೆಯೋ ಅದು ನಮ್ಮ ವೈಯಕ್ತಿಕ ವಾಸ್ತವತೆಯಾಗಿ ರೂಪಾಂತರಗೊಳ್ಳುತ್ತದೆ. ನಾವು ಒಪ್ಪಿಕೊಳ್ಳುವ ಪ್ರತಿಯೊಂದು ಆಲೋಚನೆಯೂ, ಅದು ಉತ್ತಮವಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ನಮಗೆ ಆರಾಮದಾಯಕವೆಂದು ಅನಿಸುವ ಪ್ರತಿಯೊಂದು ಆಲೋಚನೆಯೂ, ತಿಳಿಯದೆ ಅಥವಾ ತಿಳಿದೋ, ನಾವು ಆ ನಂಬಿಕೆಯ ಆಧಾರದ ಮೇಲೆ ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತೇವೆ. ಎರಡು ವಿಭಿನ್ನ ಉದಾಹರಣೆಗಳನ್ನು ನೋಡೋಣ. ಸಹಾಯ ಮಾಡುವ ಸ್ವಭಾವದ ಬೀಜ. ತಮ್ಮ ಪೋಷಕರು ಯಾವುದೇ ಷರತ್ತುಗಳಿಲ್ಲದೆ ಇತರರಿಗೆ ಸಹಾಯ ಮಾಡುವುದನ್ನು ನೋಡುತ್ತಾ ಬೆಳೆಯುವ ಮಕ್ಕಳು ತಿಳಿಯದೆ ತಮ್ಮಲ್ಲಿ ಸಹಾಯ ಮಾಡುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾರೆ. ಅವರು ಯಾರಾದರೂ ಸಹಾಯದ ಅಗತ್ಯವಿರುವ ಪರಿಸ್ಥಿತಿಯಲ್ಲಿದ್ದಾಗ ತಕ್ಷಣವೇ ಸಹಾಯ ಮಾಡುತ್ತಾರೆ, ಏಕೆಂದರೆ ಅವರು ತಮ್ಮೊಳಗೆ ಆ ವಿಶ್ವಾಸದ ಬೀಜದೊಂದಿಗೆ ಬೆಳೆದಿರುತ್ತಾರೆ. ಅವರು ತಮ್ಮ ಪೋಷಕರು ನೀವು ಜನರ ಬಗ್ಗೆ ದಯೆ ಮತ್ತು ಸಹಾಯ ಮಾಡುವವರಾಗಿರಬೇಕು ಎಂದು ಹೇಳುವುದನ್ನು ಕೇಳಿರುತ್ತಾರೆ ಮತ್ತು ತಮ್ಮ ಪೋಷಕರು ಜನರಿಗೆ ಸಹಾಯ ಮಾಡುವುದನ್ನು ನೋಡಿರುತ್ತಾರೆ. ಆದುದರಿಂದ ಅವರು ದೊಡ್ಡವರಾದ ಮೇಲೆ ಆ ವಿಶ್ವಾಸದ ಬಗ್ಗೆ ಎಂದಿಗೂ ಅನುಮಾನ ಪಡುವುದಿಲ್ಲ, ಬದಲಿಗೆ ಸಂತೋಷದಿಂದ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಆರ್ಥಿಕ ಹೋರಾಟದ ಬೀಜ. ಎರಡನೇ ಉದಾಹರಣೆ, ತಮ್ಮ ಪೋಷಕರು ಆರ್ಥಿಕವಾಗಿ ಹೋರಾಡುವುದನ್ನು ನೋಡುತ್ತಾ ಬೆಳೆಯುವ ಮಕ್ಕಳು. ಸಾಮಾನ್ಯವಾಗಿ ಅವರ ಮನೆಯಲ್ಲಿ ಹಣದ ಕೊರತೆ ಮತ್ತು ಹಣಕ್ಕೆ ಸಂಬಂಧಿಸಿದ ನಕಾರಾತ್ಮಕ ಮಾತುಗಳನ್ನೇ ಆಡಲಾಗುತ್ತದೆ. ಆದುದರಿಂದ ತಿಳಿದೋ ತಿಳಿಯದೆಯೋ ಅವರ ಮನಸ್ಸಿನಲ್ಲಿ ಹಣದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಉದ್ಭವಿಸುತ್ತವೆ. ಜೀವನ ಸುಲಭವಲ್ಲ, ಜೀವನದಲ್ಲಿ ಅಗತ್ಯವಿರುವ ಎಲ್ಲ ವಿಷಯಗಳು ಸುಲಭವಾಗಿ ದೊರೆಯುವುದಿಲ್ಲ ಮತ್ತು ನಾವು ಇಷ್ಟಪಟ್ಟ ವಿಷಯಗಳೊಂದಿಗೆ ಜೀವನ ನಡೆಸುವುದು ಸುಲಭವಲ್ಲ ಎಂಬ ಮಾತುಗಳು ಅವರಿಗೆ ವಿಶ್ವಾಸದ ಬೀಜಗಳಾಗುತ್ತವೆ. ಅವರು ತಮ್ಮ ಆ ಭಾವನೆಗಳು ಮತ್ತು ನಂಬಿಕೆಗಳನ್ನು ಬದಲಾಯಿಸಲು ಪ್ರಯತ್ನಿಸುವವರೆಗೆ ಅವರು ಬಡವರಾಗಿ ಉಳಿಯುವ ಮತ್ತು ಜೀವನದುದ್ದಕ್ಕೂ ಹೋರಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ತಮ್ಮ ವಾಸ್ತವತೆಯಿಂದ ಮುಕ್ತರಾಗಲು ಅವರು ತಮ್ಮ ಬಡವರಾಗಿರುವ ನಂಬಿಕೆಗಳನ್ನು ಬದಲಾಯಿಸಿ ಶ್ರೀಮಂತರಾಗುವ ವಿಚಾರಗಳ ಮೇಲೆ ವಿಶ್ವಾಸ ಇಡಬೇಕಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಪೋಷಕರು ಬಹಳ ಶ್ರೀಮಂತರಾಗಿರುವುದನ್ನು ನೋಡುತ್ತಾ ಬೆಳೆಯುವ ಮಕ್ಕಳು ಹಣ ಗಳಿಸುವುದು ಸುಲಭ ಎಂಬ ನಂಬಿಕೆಯೊಂದಿಗೆ ಬೆಳೆಯುತ್ತಾರೆ. ಅವರು ತಾವು ಬಯಸಿದ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಸಂಪನ್ಮೂಲಗಳು ಯಾವಾಗಲೂ ಲಭ್ಯವಿರುತ್ತವೆ, ನೀವು ಅವುಗಳನ್ನು ಹುಡುಕಿ ಬಳಸಿಕೊಳ್ಳಬೇಕು ಅಷ್ಟೇ ಎಂಬ ನಂಬಿಕೆಯನ್ನು ಹೊಂದಿರುತ್ತಾರೆ. ಈ ವಿಶ್ವಾಸದಿಂದಾಗಿ ಇಂತಹ ಮನಸ್ಥಿತಿಯನ್ನು ಹೊಂದಿರುವ ಮಕ್ಕಳು ಶ್ರೀಮಂತರಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಪಾಠ: ಸಂತೋಷ, ಯಶಸ್ಸು ಮತ್ತು ಹಣವನ್ನು ಪಡೆಯಲು ನೀವು ಹಣ, ಸಂತೋಷ ಮತ್ತು ಯಶಸ್ಸಿನ ಕುರಿತು ನಿಮ್ಮ ನಂಬಿಕೆಗಳನ್ನು ಮೊದಲು ಗುರುತಿಸಿ ಮತ್ತು ಆ ನಂಬಿಕೆಗಳು ನಿಮಗೆ ಸಹಾಯ ಮಾಡುತ್ತವೆಯೇ ಅಥವಾ ನಿಮ್ಮ ಪ್ರಗತಿಯನ್ನು ಮಿತಿಗೊಳಿಸುತ್ತವೆಯೇ ಎಂದು ವಿಶ್ಲೇಷಿಸಬೇಕು. ಅಚಲ ವಿಶ್ವಾಸ ಮತ್ತು ಆಲೋಚನೆಗಳ ಆಯ್ಕೆ. ಕೇವಲ ಪ್ರಗತಿ ಸಾಧಿಸಲು ಬಯಸುವ ಜನರು ಮನಬಂದಂತೆ ಫಲಿತಾಂಶಗಳನ್ನು ಪಡೆಯುವುದಿಲ್ಲ, ಏಕೆಂದರೆ ಅವರ ವಿಶ್ವಾಸದಲ್ಲಿ ಸ್ಥಿರತೆಯ ಕೊರತೆ ಇರುತ್ತದೆ. ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಮನಸ್ಸು ಯಾವುದೇ ಷರತ್ತಿಲ್ಲದೆ ಮತ್ತು ಅಲುಗಾಡದಂತಹ ವಿಶ್ವಾಸವನ್ನು ಹೊಂದಿರಬೇಕು. ಅಂದರೆ ನಿಮ್ಮ ವಿಶ್ವಾಸವು ಎಷ್ಟು ದೃಢವಾಗಿರಬೇಕು ಎಂದರೆ ಯಾರೊಬ್ಬರೂ ನಿಮ್ಮನ್ನು ದಾರಿ ತಪ್ಪಿಸಲು ಸಾಧ್ಯವಾಗಬಾರದು. ಉದಾಹರಣೆಗೆ, ನಿಮ್ಮ ಕಾರ್ಪೊರೇಟ್ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಒಂದು ಕೆಲಸವನ್ನು ತಿರಸ್ಕರಿಸಿದ ಮಾತ್ರಕ್ಕೆ ನೀವು ಮುಂದಿನ ಕೆಲಸವನ್ನು ಹುಡುಕುವುದನ್ನು ನಿಲ್ಲಿಸಬಾರದು. ಪದೇ ಪದೇ ತಿರಸ್ಕಾರವನ್ನು ಎದುರಿಸಿದ ನಂತರವೂ ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಮತ್ತೆ ಪ್ರಯತ್ನಿಸಲು ಕಲಿಯಬೇಕು, ಏಕೆಂದರೆ ಯಾವುದೇ ವಿಷಯವು ಯಾವಾಗಲೂ ಒಂದೇ ಬಾರಿಗೆ ಯಾರಿಗೂ ಸುಲಭವಾಗಿ ಸಿಗುವುದಿಲ್ಲ. ನೀವು ಪದೇ ಪದೇ ಶ್ರಮಿಸಬೇಕಾಗುತ್ತದೆ. ಆರಂಭದ ದಿನಗಳಲ್ಲಿ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ತಿರಸ್ಕಾರ ಮತ್ತು ಸೋಲನ್ನು ಎದುರಿಸಿ ಅದರಿಂದ ಪಾಠ ಕಲಿತು ಮುಂದೆ ಸಾಗಲು ನೀವು ಸಿದ್ಧರಿರಬೇಕು. ನಮ್ಮ ಮನಸ್ಸಿನಲ್ಲಿ ದಿನವಿಡೀ ಅನೇಕ ರೀತಿಯ ಆಲೋಚನೆಗಳು ಬರುತ್ತವೆ. ಈಗ ನಿಮಗೆ ತಿಳಿದಿದೆ, ಪ್ರತಿಯೊಂದು ಆಲೋಚನೆಯು ಒಂದು ರೀತಿಯ ನಂಬಿಕೆಯ ಬೀಜವೇ ಆಗಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಆಲೋಚನೆಯೂ ಇರಲು ಅರ್ಹವಾಗಿದೆ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಸಕಾರಾತ್ಮಕ ವಿಶ್ವಾಸವನ್ನು ಬಲಪಡಿಸಲು ಬೆಂಬಲ ನೀಡುವ ಆಲೋಚನೆಗಳನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನಿಷ್ಪ್ರಯೋಜಕ ಆಲೋಚನೆಗಳಿಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ.
ಏಕೆಂದರೆ ಅಂತಹ ಆಲೋಚನೆಗಳಿಂದ ನೀವು ಅಗತ್ಯ ಕೆಲಸಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳ ಬಗ್ಗೆ ನೀವು ಯಾವಾಗಲೂ ಪ್ರಜ್ಞಾಪೂರ್ವಕರಾಗಿರಿ. ಅವುಗಳನ್ನು ನಿಮ್ಮ ವಾಸ್ತವತೆಗೆ ತರಲು ನೀವು ವಿಶ್ವಾಸಕ್ಕೆ ಸಂಬಂಧಿಸಿದ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಪುನರಾವರ್ತಿಸುತ್ತಾ ಇರಿ. ಏಕೆಂದರೆ ನಾವು ಯಾವ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆಯೋ ಅದು ಯಾವಾಗಲೂ ಬೆಳೆಯುತ್ತದೆ. ಉದಾಹರಣೆಗೆ, ನೀವು ವ್ಯವಹಾರದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನೀವು ವ್ಯವಹಾರದಲ್ಲಿ ಯಶಸ್ಸಿನ ಆಲೋಚನೆಗಳನ್ನು ಕೇವಲ ಸಾಮಾನ್ಯ ಆಲೋಚನೆಗಳೆಂದು ಪರಿಗಣಿಸಬಾರದು. ಬದಲಿಗೆ ಆ ಆಲೋಚನೆಗಳ ಮೇಲೆ ವಿಶೇಷ ಗಮನ ನೀಡಬೇಕು. ಆ ಆಲೋಚನೆಯ ಮೇಲೆ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿ ಅದರ ಆಳಕ್ಕೆ ಇಳಿಯಬೇಕು. ಆಗ ನೀವು ಅದನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗುತ್ತದೆ. ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವ. ಎರಡನೇ ಅತಿ ಮುಖ್ಯವಾದ ವಿಷಯವೆಂದರೆ ನಮ್ಮ ಭಾವನೆಗಳು. ಉತ್ತಮ ಭಾವನೆಗಳೊಂದಿಗೆ ನಮ್ಮನ್ನು ಜೋಡಿಸುವ ಆಲೋಚನೆಗಳ ಮೇಲೆ ನಮ್ಮ ಸುಪ್ತ ಮನಸ್ಸು ಮೊದಲು ಗಮನ ಹರಿಸುತ್ತದೆ. ಈ ಆಲೋಚನೆಗಳೇ ನೈಜ ಜೀವನದಲ್ಲಿ ವಾಸ್ತವವಾಗಿ ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ. ಆದುದರಿಂದ ವಿಶ್ವಾಸದ ಬೀಜವನ್ನು ಬಲವಾಗಿ ಬೆಳೆಸಲು ಸಕಾರಾತ್ಮಕ ಭಾವನೆಗಳನ್ನು ಆ ಬೀಜಗಳೊಂದಿಗೆ ನೀವು ಜೋಡಿಸಬೇಕು. ದೃಢವಾದ ಉದ್ದೇಶದೊಂದಿಗೆ ನೀವು ಏನನ್ನು ಬಯಸುತ್ತೀರೋ ಅದರ ಬಗ್ಗೆ ಯೋಚಿಸುತ್ತಾ ಸಕಾರಾತ್ಮಕ ಭಾವನೆಯನ್ನು ಅನುಭವಿಸಿ. ಈ ರೀತಿ ಪದೇ ಪದೇ ನಿಮ್ಮ ವಿಶ್ವಾಸದ ಕಡೆಗೆ ನೀವು ಗಮನ ಹರಿಸಿದಾಗ ಅದು ತಾನಾಗಿಯೇ ಒಂದು ಪ್ರಮುಖ ಆಲೋಚನೆಯಾಗಿ ಮಾರ್ಪಡುತ್ತದೆ ಮತ್ತು ಆ ಆಲೋಚನೆಯನ್ನು ವಾಸ್ತವವಾಗಿಸಲು ಕ್ರಿಯೆಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಫುಟ್ಬಾಲ್ ಮತ್ತು ಕ್ರಿಕೆಟ್ನ ಮತ್ತೊಂದು ದೃಷ್ಟಾಂತ. ಒಂದು ಮಗುವಿಗೆ ಫುಟ್ಬಾಲ್ ಆಡುವುದು ಇಷ್ಟವಾಗಿದೆ ಎಂದು ಭಾವಿಸಿ. ಆದರೆ ಪೋಷಕರು ಅದನ್ನು ಕ್ರಿಕೆಟ್ ಆಡಿಸಲು ಬಯಸುತ್ತಾರೆ. ಅವರು ಮಗುವನ್ನು ಪದೇ ಪದೇ ಕ್ರಿಕೆಟ್ ಆಡಲು ಪ್ರೇರೇಪಿಸುತ್ತಿದ್ದಾರೆ. ಆದರೆ ಮಗು ಪೋಷಕರ ಮಾತನ್ನು ಕೇಳುತ್ತಿಲ್ಲ. ಅದು ಇನ್ನೂ ಫುಟ್ಬಾಲ್ ಆಡುತ್ತಲೇ ಇದೆ. ಪೋಷಕರು ಅದನ್ನು ಕ್ರಿಕೆಟ್ ಮೈದಾನಕ್ಕೆ ಕರೆದುಕೊಂಡು ಹೋದರೂ ಸಹ ಮಗು ಅಲ್ಲಿಯೂ ಫುಟ್ಬಾಲ್ ಆಡುವ ಮಕ್ಕಳೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತದೆ. ಇದಕ್ಕೆ ಕಾರಣವೇನೆಂದರೆ ಮಗುವಿಗೆ ಫುಟ್ಬಾಲ್ ಆಡುವುದರಿಂದ ಉತ್ತಮ ಅನುಭವವಾಗುತ್ತದೆ. ಇದರಿಂದ ಅದರ ಮನಸ್ಸಿನಲ್ಲಿ ಫುಟ್ಬಾಲ್ ಕುರಿತು ಸಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಅದು ಮತ್ತೆ ಮಗುವಿಗೆ ಉತ್ತಮ ಅನುಭವ ನೀಡುತ್ತದೆ ಅಥವಾ ಕ್ರಿಯೆಯನ್ನು ತೆಗೆದುಕೊಳ್ಳಲು ಅಂದರೆ ಫುಟ್ಬಾಲ್ ಆಡಲು ಪ್ರೇರೇಪಿಸುತ್ತದೆ. ಆದುದರಿಂದ ಪೋಷಕರು ಎಷ್ಟೇ ಒತ್ತಾಯಿಸಿದರೂ ಅದು ಕೇವಲ ಫುಟ್ಬಾಲ್ ಮಾತ್ರ ಆಡುತ್ತದೆ. ನಮ್ಮ ನಿಜ ಜೀವನದಲ್ಲಿಯೂ ಇದೇ ರೀತಿ ಆಗುತ್ತದೆ. ನೀವು ನಿಮ್ಮ ನೈಜ ಜೀವನದಲ್ಲಿ ಏನನ್ನು ಬಯಸುತ್ತೀರೋ ಅದರ ಬಗ್ಗೆ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಆ ವಿಷಯಗಳು ನಿಮ್ಮಿಂದ ದೂರವಾಗಲು ಪ್ರಾರಂಭಿಸುತ್ತವೆ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಬಂದ ನಕಾರಾತ್ಮಕ ಆಲೋಚನೆಯು ಅದು ವಾಸ್ತವವಾಗುವುದನ್ನು ತಡೆಯುತ್ತದೆ. ನಿಮ್ಮ ಮನಸ್ಸು ಆ ಕೆಲಸವನ್ನು ಮಾಡಲು ಬಯಸುವುದಿಲ್ಲ ಮತ್ತು ನೀವು ಅಗತ್ಯವಾದ ಕಠಿಣ ಪರಿಶ್ರಮವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ನಿಮಗೆ ವೈಫಲ್ಯವು ಸಿಗಬಹುದು. ಆದುದರಿಂದ ಇಂತಹ ಸಂದರ್ಭದಲ್ಲಿ ಅದೇ ವಿಷಯಕ್ಕಾಗಿ ಸಕಾರಾತ್ಮಕ ವಿಶ್ವಾಸವನ್ನು ನಂಬುವುದು ಮುಖ್ಯ. ಇದರಿಂದ ಆ ನಕಾರಾತ್ಮಕ ವಿಶ್ವಾಸವನ್ನು ನೀವು ನಿಗ್ರಹಿಸಬಹುದು, ಸಕಾರಾತ್ಮಕ ವಿಶ್ವಾಸವನ್ನು ಬಲಪಡಿಸಬಹುದು ಮತ್ತು ನಿಮ್ಮ ಗುರಿಗಾಗಿ ಅಗತ್ಯವಾದ ಕ್ರಿಯೆಯನ್ನು ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ನೀವು ಶ್ರೀಮಂತರಾಗಲು ಬಯಸುತ್ತೀರಿ. ಆದರೆ ಪ್ರತಿ ಬಾರಿಯೂ ನೀವು ಹಣದ ಕೊರತೆ ಇರುವ ವಿಷಯಗಳ ಮೇಲೆ ವಿಶ್ವಾಸ ಇಡುತ್ತೀರಿ ಮತ್ತು ಆತಂಕ ಪಡುತ್ತೀರಿ. ಇದರಿಂದ ನೀವು ಹೆಚ್ಚು ಹಣ ಸಂಪಾದಿಸುವ ಅವಕಾಶಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಇದರ ಫಲಿತಾಂಶವೇನೆಂದರೆ ನೀವು ಕಡಿಮೆ ಹಣದಿಂದಲೇ ಜೀವನ ನಡೆಸಬೇಕಾಗುತ್ತದೆ. ಆದುದರಿಂದ ನಿಮ್ಮ ಬಯಸಿದ ಫಲಿತಾಂಶಗಳಿಗೆ ಸಂಬಂಧಿಸಿದ ಆಲೋಚನೆಗಳ ಮೇಲೆ ನೀವು ವಿಶ್ವಾಸವಿಡುವುದು ಮತ್ತು ಆ ಆಲೋಚನೆಯಿಂದ ಎಂದಿಗೂ ವಿಮುಖರಾಗದಿರುವುದು ಮುಖ್ಯವಾಗಿದೆ. ನಂಬಿಕೆಯ ಬೀಜಗಳು ಫಲ ನೀಡುವುದು. ಇಲ್ಲಿಯವರೆಗೆ ನೀವು ವಿಶ್ವಾಸದ ಬೀಜಗಳನ್ನು ಬಿತ್ತಿದಾಗ ಹೇಗೆ ಫಲಗಳು ದೊರೆಯುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಜೊತೆಗೆ ನಿಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳುವ ಮೂಲಕ ನಿಮ್ಮ ಗುರಿಯನ್ನು ಸಾಧಿಸುವುದು ಎಷ್ಟು ಸುಲಭವಾಗುತ್ತದೆ ಎಂಬುದನ್ನು ನೀವು ಅರಿತುಕೊಂಡಿದ್ದೀರಿ. ಈಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಪ್ರಯತ್ನಿಸುತ್ತಿದ್ದೀರಾ? ಇಂದು ಅಸಾಧ್ಯವೆಂದು ಅಥವಾ ಮಾಂತ್ರಿಕವೆಂದು ತೋರುವ ಫಲಿತಾಂಶಗಳನ್ನು ನೀವು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಾ? ಹಾಗಿದ್ದರೆ ಅವುಗಳನ್ನು ನೈಜವಾಗಿಸಲು ಇಂದಿನಿಂದಲೇ ಅವುಗಳನ್ನು ಪಡೆಯುವ ವಿಷಯಗಳಲ್ಲಿ ವಿಶ್ವಾಸ ಅಥವಾ ನಂಬಿಕೆ ಇಡಲು ಪ್ರಾರಂಭಿಸಿ. ಆ ಬೀಜಗಳನ್ನು ಅತ್ಯಂತ ಜಾಗರೂಕತೆಯಿಂದ ಪೋಷಿಸಿ, ಅವುಗಳನ್ನು ಬಲಪಡಿಸಿ ಮತ್ತು ಶೀಘ್ರದಲ್ಲೇ ನೀವು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅರಳುವುದನ್ನು ಕಣ್ಣಾರೆ ನೋಡುವಿರಿ. ಈ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಏನನ್ನು ನಿರ್ಮಿಸಲಾಗುತ್ತಿದೆ ಅಥವಾ ನಿರ್ಮಿಸಲಾಗುತ್ತದೆಯೋ ಅದೆಲ್ಲವೂ ಮೊದಲು ಅವುಗಳ ಚಿತ್ರಗಳನ್ನು ತಮ್ಮ ಮನಸ್ಸಿನಲ್ಲಿ ಸೃಷ್ಟಿಸಿದ ಜನರ ಮನಸ್ಸಿನಲ್ಲಿ ಅಸ್ತಿತ್ವದಲ್ಲಿತ್ತು. ಅವರು ವಿಶ್ವಾಸದೊಂದಿಗೆ ಅದನ್ನು ಕಲ್ಪಿಸಿಕೊಂಡಿದ್ದರು. ಆಪಲ್ ಅಥವಾ ತಾಜ್ ಮಹಲ್ನಂತಹ ಅದ್ಭುತಗಳೆಲ್ಲವೂ ಅವುಗಳನ್ನು ಕಲ್ಪಿಸಿಕೊಂಡವರ ಮನಸ್ಸಿನಲ್ಲಿ ಮೊದಲೇ ರೂಪುಗೊಂಡಿದ್ದವು. ಈ ಜನರಂತೆಯೇ ನಿಮ್ಮ ಕಲ್ಪನೆಯಲ್ಲಿಯೂ ಅಪಾರವಾದ ಸಾಧ್ಯತೆಗಳು ಅಡಗಿವೆ. ಇಂದು ನಿಮಗೆ ನಿಮ್ಮ ಕಣ್ಣುಗಳಿಗೆ ಗೋಚರಿಸುವ ಎಲ್ಲ ವಿಷಯಗಳು ಯಾರೋ ಒಬ್ಬ ಮನುಷ್ಯನ ಕಲ್ಪನೆಯ ಫಲಿತಾಂಶವೇ ಆಗಿದೆ. ಆದುದರಿಂದ ನೀವು ನಕಾರಾತ್ಮಕತೆ ಅಥವಾ ಮಿತಿಗಳನ್ನು ಎದುರಿಸಿದಾಗ, ನಿಮಗೆ ತಿರಸ್ಕಾರ ಎದುರಾದಾಗ ಅಥವಾ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಯತ್ನದ ಅಗತ್ಯವಿರುವ ತೊಂದರೆದಾಯಕ ಪರಿಸ್ಥಿತಿಗಳು ಎದುರಾದಾಗ ಒಂದು ವಿಷಯವನ್ನು ನೀವು ಯಾವಾಗಲೂ ನೆನಪಿಡಿ. ನಿಮ್ಮೊಳಗೆ ಅಪಾರವಾದ ಸಾಧ್ಯತೆಗಳು ಮತ್ತು ಶಕ್ತಿಯು ಅಡಗಿದೆ. ಅದು ಅದೃಶ್ಯ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿದೆ. ಈ ಸತ್ಯವು ನಿಮ್ಮ ಅರಿವನ್ನು ಹೆಚ್ಚಿಸುತ್ತದೆ
ಮತ್ತು ನಿಮ್ಮ ಆಲೋಚನೆಗಳನ್ನು ವಾಸ್ತವವಾಗಿಸುವ ಮಾರ್ಗಗಳನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಅದ್ಭುತವಾಗಿರಲು ಬಯಸುತ್ತಾನೆ, ಅದಕ್ಕಾಗಿ ದಿನವಿಡೀ ಯೋಚಿಸುತ್ತಾನೆ. ಆದರೆ ಕೆಲವು ಜನರು ಅದನ್ನು ನಿಜವಾಗಿಯೂ ಅದ್ಭುತವಾಗಿ ಮಾಡುತ್ತಾರೆ, ಏಕೆಂದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯದ ಮೇಲೆ ವಿಶ್ವಾಸ ಇಡುತ್ತಾರೆ. ವಿಶ್ವಾಸದ ನ್ಯಾಯ ಪುಸ್ತಕ ಫೇತ್ ಫೇರ್ ಬುಕ್. ಜೀವನದಲ್ಲಿ ಏರಿಳಿತಗಳ ಕಾರಣದಿಂದಾಗಿ ಜನರು ಅಗತ್ಯವಾದ ವಿಶ್ವಾಸದಿಂದ ದಾರಿ ತಪ್ಪಬಹುದು. ಆದುದರಿಂದ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಲೇಖಕರು ವಿಶ್ವಾಸದ ನ್ಯಾಯ ಪುಸ್ತಕವನ್ನು ಅಥವಾ ಫೇತ್ ಫೇರ್ ಬುಕ್ ಅನ್ನು ರಚಿಸಲು ಸಲಹೆ ನೀಡುತ್ತಾರೆ. ಇದಕ್ಕಾಗಿ ನಿಮ್ಮ ಸಕಾರಾತ್ಮಕ ವಿಶ್ವಾಸಗಳು ಮತ್ತು ಆಲೋಚನೆಗಳನ್ನು ಒಂದೇ ಕಡೆ ಬರೆಯಿರಿ. ಹೀಗೆ ಮಾಡುವುದರಿಂದ ಆ ವಿಷಯಗಳ ಮೇಲೆ ನಿಮ್ಮ ಭರವಸೆಯು ಇನ್ನಷ್ಟು ಬಲಗೊಳ್ಳುತ್ತದೆ. ಇದಕ್ಕಾಗಿ ನೀವು ಒಂದು ಸಣ್ಣ ದಿನಚರಿಯನ್ನು ಮಾಡಬಹುದು. ಅಲ್ಲಿ ನೀವು ನಿಮ್ಮ ದಿನವಿಡೀ ಇರುವ ಪ್ರಮುಖ ನಂಬಿಕೆಗಳನ್ನು ಬರೆಯಿರಿ ಮತ್ತು ವಾರಕ್ಕೊಮ್ಮೆ ಅದನ್ನು ತಪ್ಪದೆ ಓದಿ. ಹೀಗೆ ಮಾಡುವುದರಿಂದ ನಿಮ್ಮ ಸಕಾರಾತ್ಮಕ ನಂಬಿಕೆಗಳ ಬಗ್ಗೆ ನೀವು ಹೆಚ್ಚು ಸ್ಪಷ್ಟತೆಯನ್ನು ಪಡೆಯುತ್ತಾ ಹೋಗುತ್ತೀರಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಮೌಲ್ಯಗಳು ಮತ್ತು ಉದ್ದೇಶಗಳ ಮನಸ್ಥಿತಿ ಇದೆ. ಅದರ ಬಗ್ಗೆ ಸ್ಪಷ್ಟತೆಗಾಗಿ ಈ ಎಲ್ಲ ವಿಷಯಗಳನ್ನು ವಿಶ್ವಾಸದ ನ್ಯಾಯ ಪುಸ್ತಕದಲ್ಲಿ ಬರೆಯುವುದು ಅತ್ಯಗತ್ಯ. ನಿಮ್ಮ ವಿಶ್ವಾಸದ ನ್ಯಾಯ ಪುಸ್ತಕವನ್ನು ಬರೆಯುವಾಗ ನೀವು ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು. ಈ ಪುಸ್ತಕವು ನಿಮ್ಮ ವಿಶ್ವಾಸವನ್ನು ವಾಸ್ತವವಾಗಿಸುವ ಮೂಲವಾಗಿದೆ. ಇದರಲ್ಲಿ ನೀವು ಸಂಪೂರ್ಣ ವಿಶ್ವಾಸದೊಂದಿಗೆ ನೀವು ನಿಜವಾಗಿಸಲು ಬಯಸುವ ಆ ನಂಬಿಕೆಗಳನ್ನು ಬರೆಯುತ್ತೀರಿ. ಇದರಿಂದ ನೀವು ಏನನ್ನು ಬಯಸುತ್ತೀರೋ ಅದಕ್ಕಾಗಿ ವಿಶ್ವಾಸದ ಬೀಜಗಳನ್ನು ಬಿತ್ತುತ್ತೀರಿ. ಆದುದರಿಂದ ನೀವು ಆ ವಿಶ್ವಾಸವನ್ನು ವಾಸ್ತವವಾಗಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸದೆ, ಯಾವುದೇ ಪಕ್ಷಪಾತವಿಲ್ಲದೆ ತಟಸ್ಥ ಭಾವನೆಯಿಂದ ವಿಶ್ವಾಸದ ನ್ಯಾಯ ಪುಸ್ತಕವನ್ನು ಬರೆಯಿರಿ. ನೀವು ವಿಶ್ವಾಸದ ನ್ಯಾಯ ಪುಸ್ತಕವನ್ನು ತಟಸ್ಥ ವಿಶ್ವಾಸದೊಂದಿಗೆ ಬರೆದಾಗ ನಿಮ್ಮ ಜೀವನದಲ್ಲಿ ನೀವು ಪವಾಡ ಸದೃಶ ಬದಲಾವಣೆಗಳನ್ನು ಅನುಭವಿಸುವಿರಿ. ವಿಶ್ವಾಸ ಪುಸ್ತಕದಲ್ಲಿ ನಿಮ್ಮ ದೀರ್ಘಕಾಲೀನ ಗುರಿಗಳನ್ನು ಬರೆಯಿರಿ ಮತ್ತು ಕಾಲಕಾಲಕ್ಕೆ ಅವುಗಳನ್ನು ಪರಿಶೀಲಿಸುತ್ತಾ ಇರಿ. ದೀರ್ಘಕಾಲೀನ ಗುರಿಗಳಿಗೆ ಅನುಗುಣವಾಗಿ ಅಲ್ಪಾವಧಿಯ ಗುರಿಗಳನ್ನು ರಚಿಸಿ. ಈ ಪ್ರಯಾಣದ ಸಮಯದಲ್ಲಿ ಬರುವ ಸವಾಲುಗಳನ್ನು ಎದುರಿಸಿ ಮತ್ತು ನಿಮ್ಮ ದೀರ್ಘಕಾಲೀನ ಗುರಿಗಳು ಮತ್ತು ನಂಬಿಕೆಗಳನ್ನು ನೀವು ಎಂದಿಗೂ ಬದಲಾಯಿಸುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಇದು ಸಿರ್ಶ್ರೀಯವರ ಅವೇಕ್ ದ ಪವರ್ ಆಫ್ ಫೇತ್ ಪುಸ್ತಕದ ಆಳವಾದ ಸಾರಾಂಶವಾಗಿತ್ತು. ಈ ಪುಸ್ತಕದಿಂದ ನಾವು ಇಲ್ಲಿಯವರೆಗೆ ಕಲಿತ ವಿಷಯಗಳನ್ನು ಮತ್ತೊಮ್ಮೆ ಮನಸ್ಸಿನಲ್ಲಿ ಪುನರಾವರ್ತಿಸೋಣ. ಇದರಿಂದ ನಿಮಗೆ ಎಲ್ಲವೂ ನೆನಪಿನಲ್ಲಿ ಉಳಿಯುತ್ತದೆ. 1. ವಿಶ್ವಾಸವು ಮನುಷ್ಯರಾದ ನಮ್ಮೊಳಗೆ ಮೊದಲಿನಿಂದಲೂ ಅಡಗಿದೆ. ಅದನ್ನು ಕೇವಲ ಜಾಗೃತಗೊಳಿಸಬೇಕಾದ ಅಗತ್ಯವಿದೆ. 2. ಇಂದು ನಿಮ್ಮ ಸುತ್ತಮುತ್ತಲಿರುವ ಸಮಾಜದಲ್ಲಿ ಕೆಲವರು ಯಶಸ್ವಿ, ಕೆಲವರು ವಿಫಲರಾಗಿದ್ದಾರೆ. ಇದು ಏಕೆ? ಏಕೆಂದರೆ ಯಶಸ್ವಿ ಜನರು ಯಾವಾಗಲೂ ತಮ್ಮ ಶ್ರಮದ ಮೇಲೆ ಮತ್ತು ತಮ್ಮ ಮೇಲೆಯೇ ಅಚಲವಾದ ವಿಶ್ವಾಸವನ್ನು ಇಟ್ಟಿದ್ದಾರೆ. 3. ನಾವು ಕೇಳಿದ, ನಂಬಿದ ಅಥವಾ ತಿಳಿದ ವಿಷಯಗಳೇ ನಮ್ಮ ನಂಬಿಕೆಗಳು. ಕಾಲ ಕಳೆದಂತೆ ನಾವು ಹೆಚ್ಚು ಜ್ಞಾನವನ್ನು ಪಡೆದಾಗ ನಮ್ಮ ನಂಬಿಕೆಗಳು ಬದಲಾಗುತ್ತವೆ. 4. ನೀವು ಎಂದಿಗೂ ಸತ್ಯದಿಂದ ದೂರ ಓಡಬಾರದು. ಕನಿಷ್ಠ ಪಕ್ಷ ವಾಸ್ತವ ಏನು ಎಂಬುದು ನಿಮಗೆ ತಿಳಿದಿರಬೇಕು. 5. ವೈಯಕ್ತಿಕ ನಂಬಿಕೆಗಳನ್ನು ರೂಪಿಸಲು ನೀವು ಯಾರಂತೆ ಆಗಲು ಬಯಸುತ್ತೀರೋ ಅವರ ಮಾತುಗಳನ್ನು, ಅವರ ಬಗ್ಗೆ ಬರೆದ ವಿಷಯಗಳನ್ನು ಮಾತ್ರ ಓದಿ ಮತ್ತು ಕೇಳಿ. 6. ಒಮ್ಮೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಮಿತಿಗೊಳಿಸುವ ನಂಬಿಕೆಗಳನ್ನು ನೀವು ಗುರುತಿಸಿದರೆ ಅವುಗಳನ್ನು ಬೆಂಬಲಿಸುವ ನಂಬಿಕೆಗಳಿಂದ ಬದಲಾಯಿಸುವುದು ಸುಲಭವಾಗುತ್ತದೆ. 7. ವಿಶ್ವಾಸದ ಚಕ್ರವನ್ನು ನೆನಪಿನಲ್ಲಿಡಿ. ನಂಬಿಕೆಗಳು ಭಾವನೆಗಳನ್ನು ರೂಪಿಸುತ್ತವೆ, ಭಾವನೆಗಳು ಕ್ರಿಯೆಗಳನ್ನು ಪ್ರೇರೇಪಿಸುತ್ತವೆ, ಕ್ರಿಯೆಗಳು ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಫಲಿತಾಂಶಗಳು ವಿಶ್ವಾಸವನ್ನು ಅಭಿವೃದ್ಧಿಪಡಿಸುತ್ತವೆ. 8. ನಾವು ಬಾಲ್ಯದಿಂದಲೂ ಏನು ನೋಡುತ್ತೇವೆ, ಕೇಳುತ್ತೇವೆ ಮತ್ತು ಅನುಭವಿಸುತ್ತೇವೆ ಅದೆಲ್ಲವೂ ನಮ್ಮ ವಿಶ್ವಾಸದ ಬೀಜಗಳಾಗುತ್ತವೆ. ನಾವು ಅವುಗಳ ಮೇಲೆ ಗಮನ ಹರಿಸಿದಾಗ ಅವು ನಮ್ಮ ವೈಯಕ್ತಿಕ ವಾಸ್ತವತೆಯಾಗಿ ರೂಪಾಂತರಗೊಳ್ಳುತ್ತವೆ. 9. ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳ ಬಗ್ಗೆ ಪ್ರಜ್ಞಾಪೂರ್ವಕರಾಗಿರಿ. ಅವುಗಳನ್ನು ವಾಸ್ತವಕ್ಕೆ ತರಲು ವಿಶ್ವಾಸಕ್ಕೆ ಸಂಬಂಧಿಸಿದ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಪುನರಾವರ್ತಿಸಿ, ಏಕೆಂದರೆ ನಾವು ಗಮನ ನೀಡುವ ವಿಷಯವು ಯಾವಾಗಲೂ ಬೆಳೆಯುತ್ತದೆ. 10. ಮನುಷ್ಯರ ಮನಸ್ಸು ಈ ರೀತಿಯಾಗಿ ರೂಪುಗೊಂಡಿದೆ. ಉತ್ತಮ ಭಾವನೆಗಳೊಂದಿಗೆ ನಮ್ಮನ್ನು ಜೋಡಿಸುವ ವಿಷಯಗಳ ಮೇಲೆ ಮಾತ್ರ ನಾವು ಗಮನ ಹರಿಸುತ್ತೇವೆ. ಈ ಆಲೋಚನೆಗಳೇ ನಮ್ಮ ಸುಪ್ತ ಮನಸ್ಸಿಗೆ ಮೊದಲು ಹೋಗುತ್ತವೆ ಮತ್ತು ನೈಜ ಜೀವನದಲ್ಲಿ ವಾಸ್ತವವಾಗಲು ಪ್ರಾರಂಭಿಸುತ್ತವೆ. 11. ಈ ಜಗತ್ತಿನಲ್ಲಿ ನಿರ್ಮಿಸಲಾಗುತ್ತಿರುವ ಅಥವಾ ನಿರ್ಮಿಸಲಾಗುವ ಎಲ್ಲ ವಿಷಯಗಳು ಅವುಗಳನ್ನು ಕಲ್ಪಿಸಿಕೊಂಡ ಜನರ ಮನಸ್ಸಿನಲ್ಲಿ ಮೊದಲೇ ಚಿತ್ರಗಳ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತವೆ. 12. ನಿಮ್ಮ ವಿಶ್ವಾಸದ ನ್ಯಾಯ ಪುಸ್ತಕವನ್ನು ಬರೆಯುವಾಗ ಅದು ನಿಮ್ಮ ವಿಶ್ವಾಸವನ್ನು ವಾಸ್ತವವಾಗಿಸುವ ಮೂಲ ಎಂಬುದನ್ನು ನೆನಪಿನಲ್ಲಿಡಿ. ಅಲ್ಲಿ ನೀವು ಸಂಪೂರ್ಣ ವಿಶ್ವಾಸದಿಂದ ನಿಮ್ಮ ನಂಬಿಕೆಗಳನ್ನು ಬರೆಯಿರಿ. ಇದರಿಂದ ನೀವು ಬಯಸಿದ ವಿಷಯಕ್ಕಾಗಿ ವಿಶ್ವಾಸದ ಬೀಜಗಳನ್ನು ಬಿತ್ತುತ್ತೀರಿ. ಇಲ್ಲಿಯವರೆಗೆ ಈ ಅಮೂಲ್ಯವಾದ ಜ್ಞಾನವನ್ನು ಶಾಂತಚಿತ್ತದಿಂದ ಮತ್ತು ಏಕಾಗ್ರತೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ನಮ್ಮ ಆಡಿಯೋ ಇನ್ಸೈಟ್ಸ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಸಿರ್ಶ್ರೀ ಅವರ ಈ ಪುಸ್ತಕದಲ್ಲಿ ಕಲಿತಿರುವ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು
ನಿಮ್ಮ ಬದುಕನ್ನು ಮತ್ತಷ್ಟು ಉತ್ತಮವಾಗಿ ಮತ್ತು ಸಾರ್ಥಕವಾಗಿ ಬದುಕಲು ಸಾಧ್ಯವಾಗುತ್ತದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ. ಈ ವಿಶ್ಲೇಷಣೆಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳು, ಪ್ರಶ್ನೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ತಕ್ಷಣವೇ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಮ್ಮ ಮುಂದಿನ ಅಮೂಲ್ಯವಾದ ವಿಶ್ಲೇಷಣೆಗಳನ್ನು ನೀವು ತಪ್ಪಿಸಿಕೊಳ್ಳುವುದಿಲ್ಲ. ನೆನಪಿಡಿ, ಜೀವನದಲ್ಲಿ ಹೊರಗಿನ ಸತ್ಯವನ್ನು ಬದಲಾಯಿಸುವ ಮೊದಲು ನಿಮ್ಮೊಳಗಿನ ವಿಶ್ವಾಸದ ಸತ್ಯವನ್ನು ಬದಲಾಯಿಸುವುದು ಅಗತ್ಯ. ನಿಮ್ಮ ವಿಶ್ವಾಸವೇ ನಿಮ್ಮ ಭವಿಷ್ಯದ ಅಡಿಪಾಯ. ಮುಂದಿನ ಮತ್ತೊಂದು ಅತ್ಯುತ್ತಮ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.